ಕರ್ನಾಟಕದ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು. ಈ ವಿಡಿಯೋದಲ್ಲಿ ನಾವು ಕರ್ನಾಟಕ PDO ಮತ್ತು ವಿಲೇಜ್ ಅಕೌಂಟೆಂಟ್ಗೆ ಸಂಬಂಧಪಟ್ಟಂತಹ ಮಾಡೆಲ್ ಕ್ವಶನ್ ಪೇಪರ್ ಡಿಸ್ಕಸ್ ಮಾಡೋಣ. ಇದು ಪೇಪರ್ 1ನ ಮಾಡೆಲ್ ಕ್ವಶನ್ ಪೇಪರ್ ಆಗಿದೆ. ಸೊ ಅದಕ್ಕೋಸ್ಕರ ಹೊಸದಾಗಿ ಬಂದಿರೋರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತು ಕೊನೆವರೆಗೂ ನೋಡಿ. ಕ್ವಶನ್ಸ್ ತುಂಬ ಇಂಪಾರ್ಟೆಂಟ್ ಆಗಿರ್ತವೆ. ಸೊ ಮೊದಲನೇ ಪ್ರಶ್ನೆ ಏನು ಹೇಳಿದೆ ನೋಡಿ. 1940ರಲ್ಲಿ ಈಗ ಆಲ್ರೆಡಿ ನಾವು 55 ಕ್ವಶನ್ ಪೇಪರ್ ಮುಗಿಸಿದ್ದೀವಿ. ಇದು 56ನೇ ಮಾಡೆಲ್ ಕ್ವಶನ್ ಪೇಪರ್ ಆಗಿದೆ ಪೇಪರ್ 1ಗೆ ಸಂಬಂಧಪಟ್ಟಂತೆ. ಅದನ್ನು ಕೂಡ ನೋಡಿಕೊಡ್ರಿ. ಇನ್ನು ನೋಡಿ, 1940ರಲ್ಲಿ ಮಹಾತ್ಮ ಗಾಂಧೀಜಿರವರು ಪರಿಮಿತ ಸತ್ಯಾಗ್ರಹವನ್ನು ವೈಯಕ್ತಿಕ ನೆಲೆಯಲ್ಲಿ ಪ್ರಾರಂಭಿಸಿದ್ದು ಏಕೆಂದರೆ ಅಂತ ಕೇಳಿದರೆ. ಸೊ 1940ರಲ್ಲಿ ಮಹಾತ್ಮ ಗಾಂಧೀಜಿರವರು ಈ ಒಂದು ಪರಿಮಿತ ಸತ್ಯಾಗ್ರಹವನ್ನು ಇದಕ್ಕೆ ವೈಯಕ್ತಿಕ ನೆಲೆಯಲ್ಲಿ ಸ್ಥಾಪಿಸಿದರು ಅಂತ ಅಂದರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಆಗುತ್ತೆ ನೋಡಿ. ಏನಪ್ಪ ಅಂತಂದರೆ ಭಾರತ ಸ್ವಾತಂತ್ರ್ಯ ಬೇಡಿಕೆಯನ್ನು ಶಾಂತಿಯುತವಾಗಿ ಒಪ್ಪಿಕೊಳ್ಳಲಿಕ್ಕಾಗಿ ಮತ್ತು ತತ್ಕ್ಷಣವೇ ಮಧ್ಯಂತರ ಭಾರತೀಯ ಸರ್ಕಾರವನ್ನು ರಚಿಸಲಿಕ್ಕಾಗಿ ಬ್ರಿಟಿಷರ ಆಳ್ವಿಕೆಗೆ ಒಂದು ಅವಕಾಶವನ್ನು ನೀಡ ಬಯಸಿದರು. ಸೊ ಗಾಂಧೀಜಿಯವರು ಬ್ರಿಟಿಷರಿಗೆ ಒಂದು ಅವಕಾಶ ಕೊಟ್ಟು ಸೊ ನಮಗೆ ಶಾಂತಿಯುತವಾದ ಸ್ವಾತಂತ್ರ್ಯವನ್ನು ನೀಡಲಿ ಅಂತ 1940ರಲ್ಲಿ ವೈಯಕ್ತಿಕ ಪರಿಮಿತ ಸತ್ಯಾಗ್ರಹವನ್ನು ವೈಯಕ್ತಿಕ ನೆಲೆಯಲ್ಲಿ ಪ್ರಾರಂಭಿಸಿದರು. ಇದು ಇದರ ಫಲವಾಗಿ 1940ರ ಆಗಸ್ಟ್ ಕೊಡುಗೆ ಬಂತು. ಅದನ್ನು ಕೂಡ ನೆನಪಿಟ್ಕೊಳ್ರಿ. ನೆಕ್ಸ್ಟ್ ಎರಡನೇ ಪ್ರಶ್ನೆ ನೋಡೋದಾದರೆ, ಈ ಕೆಳಗಿನ ಉರ್ದು ಪಂಡಿತರಲ್ಲಿ ಯಾರನ್ನ 2ನೇ ಮತ್ತು 3ನೇ ದುಂಡು ಮೇಜಿನ ಸಮಾವೇಶದ ಪರಿಷತ್ತಿಗೆ ಆಹ್ವಾನಿಸಲಾಗಿತ್ತು ಅಂತ ಕೇಳಿದರೆ. ಸೊ 3 ದುಂಡು ಮೇಜಿನ ಸಮ್ಮೇಳನ ನಡೆದಿದ್ದಾವೆ 1930ರಿಂದ 32ರವರೆಗೆ. ಸೊ 3 ನಡೆದಿದ್ದಾವೆ. ಈ 31 ಮತ್ತು 32ರಲ್ಲಿ 2 ಮತ್ತು 3ನೇದು ನಡೆದಿದ್ದಾವೆ. ಸೊ ಅದರಲ್ಲಿ ಯಾರನ್ನ ಅಂದರೆ ಪಾಕಿಸ್ತಾನದ ಯಾರಪ್ಪ ಅಂತಂದರೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ನೋಡಿ. ಮೊಹಮ್ಮದ್ ಇಕ್ಬಾಲ್ನನ್ನು 2ನೇ ಮತ್ತು 3ನೇ ದುಂಡು ಮೇಜಿನ ಸಮ್ಮೇಳನಕ್ಕೆ ಆಹ್ವಾನಿಸಲಾಗಿತ್ತು. ಸೊ 2ನೇದರಲ್ಲಿ INC ಭಾಗವಹಿಸಿತ್ತು, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಬಟ್ 3ನೇದರಲ್ಲಿ ಭಾಗವಹಿಸಲಿಲ್ಲ. ಅದಕ್ಕೋಸ್ಕರ ಅದು ವಿಫಲ ಆಯಿತು, 3ನೇ ದುಂಡು ಮೇಜಿನ ಸಮ್ಮೇಳನ ಅಂತ ಹೇಳಬಹುದು. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವುದು ಯುದ್ಧಾವಧಿಯ ಶೌರ್ಯ ಪುರಸ್ಕಾರವಾಗಿದೆ ಅಂತ ಕೇಳ್ತಾರೆ. ಸೊ ಈ ಕೆಳಗಿನವುಗಳಲ್ಲಿ ಯುದ್ಧ ಅವಧಿಯ ಶೌರ್ಯ ಪುರಸ್ಕಾರ ಪ್ರಶಸ್ತಿ ಯಾವುದಪ್ಪ ಅಂತಂದರೆ ಇದು ವೀರಚಕ್ರ ಪ್ರಶಸ್ತಿ ಆಗಿದೆ. ವೀರಚಕ್ರ ಪ್ರಶಸ್ತಿ ಇದನ್ನು 1952 ಜನವರಿ 26ರಂದು ಪ್ರಾರಂಭಿಸಿದ್ದಾರೆ ವೀರಚಕ್ರ ಪ್ರಶಸ್ತಿಯನ್ನು ನೀಡುವುದಕ್ಕೋಸ್ಕರ. ಸೊ ಇಲ್ಲಿ ಆಪ್ಷನ್ ಸಿ ಸರಿಯಾದಿದೆ. ನೆಕ್ಸ್ಟ್, ಈ ಕೆಳಗಿನ ಯಾವ ಕಾಯ್ದೆಯನ್ನು ಜವಾಹರ್ಲಾಲ್ ನೆಹರೂರವರು ದಾಸ್ಯತ್ವದ ಹೊಸ ಸನ್ನದು ಅಥವಾ ಚಾರ್ಟರ್ ಎಂಬುದಾಗಿ ವಿವರಿಸಿದರು ಅಂತ ಕೇಳಿದರೆ. ಸೊ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ನೋಡಿ. ಭಾರತ ಸರ್ಕಾರದ ಕಾಯ್ದೆ 1935ರ ಕಾಯ್ದೆಯನ್ನು ಈ ಒಂದು ಜವಾಹರ್ಲಾಲ್ ನೆಹರೂರವರು ಇದನ್ನು ದಾಸ್ಯತ್ವದ ಹೊಸ ಸನ್ನದು ಅಥವಾ ಚಾರ್ಟರ್ ಎಂದು ವಿವರಿಸಿದ್ದಾರೆ. ನೆಕ್ಸ್ಟ್, ಪೋಲೋ ಕಾರ್ಯಾಚರಣೆಯು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದರೆ. ಸೊ ಪೋಲೋ ಕಾರ್ಯಾಚರಣೆ ಅನ್ನುವಂಥದ್ದು ಈ ಒಂದು ಭಾರತ ಸರ್ಕಾರದಿಂದ ಹೈದರಾಬಾದ್ ಮಾಂಡಲಿಕ ರಾಜ್ಯದ ಸ್ವಾಧೀನಪಡಿಸಿಕೊಳ್ಳುವಿಕೆಗೆ ಸಂಬಂಧಿಸಿದೆ. ಇದನ್ನು ಏನಪ್ಪ ಅಂತಂದರೆ 1948 ಸೆಪ್ಟೆಂಬರ್ 13ರಿಂದ 17ರವರೆಗೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ರವರು ಈ ಒಂದು ಹೈದರಾಬಾದ್ ನಿಜಾಮನಿಂದ ವಶಪಡಿಸಿಕೊಳ್ಳುವ ಸಲುವಾಗಿ ಈ ಒಂದು ಕಾರ್ಯಾಚರಣೆಯ ಮೂಲಕ ವಶಪಡಿಸ್ಕೊತಾರೆ ಮತ್ತು ಭಾರತಕ್ಕೆ ವಿಲೀನ ಮಾಡಿಕೊತಾರೆ. ಸೊ ನೆಕ್ಸ್ಟ್ ನೋಡೋದಾದರೆ 1927ರ ಬಟ್ಲರ್ ಸಮಿತಿಯ ಧ್ಯೇಯವು ಏನಾಗಿತ್ತು ಅಂತ ಕೇಳಿದ್ದಾರೆ. ಸೊ 1927ರಲ್ಲಿ ಬಂದಂತಹ ಬಟ್ಲರ್ ಸಮಿತಿಯ ಉದ್ದೇಶ ಏನಾಗಿತ್ತಪ್ಪ ಅಂತಂದರೆ ಇದು ಭಾರತ ಸರ್ಕಾರ ಮತ್ತು ಭಾರತೀಯ ಮಾಂಡಲಿಕ ರಾಜ್ಯಗಳ ನಡುವಣ ಸಂಬಂಧವನ್ನು ಸುಧಾರಿಸುವುದು ಇದರ ಮೇನ್ ಮೋಟೋ ಆಗಿತ್ತು, ಉದ್ದೇಶವಾಗಿತ್ತು. ನೆಕ್ಸ್ಟ್, ಪಟ್ಟಿ 1ರಲ್ಲಿನ ಪ್ರಮುಖ ದಿನಗಳನ್ನು ಪಟ್ಟಿ 2ರಲ್ಲಿನ ದಿನಾಂಕಗಳೊಂದಿಗೆ ಸರಿ ಹೊಂದಿಸಿರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿ ಹೊಂದಿಸಿ ಬರೆದಾಗ ನೋಡಿ ಏನಪ್ಪ ಅಂತಂದರೆ ರೆಡ್ ಕ್ರಾಸ್ ದಿನ ಯಾವಾಗ ಆಚರಿಸ್ತೀವಪ್ಪ ಅಂತಂದರೆ ಮೇ 8. ರೆಡ್ ಕ್ರಾಸ್ ದಿನ ಮೇ 8. ಅದೇ ರೀತಿಯಾಗಿ ಅಂತಾರಾಷ್ಟ್ರೀಯ ಯೋಗ ದಿನ ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನ. ಮತ್ತು ಭಾರತದ ವಾಯುದಳ ದಿನ ಯಾವಾಗಪ್ಪ ಅಂತಂದರೆ ಇದು ಅಕ್ಟೋಬರ್ 8ಕ್ಕೆ ಭಾರತ ವಾಯುದಳ ದಿನವನ್ನು ಆಚರಿಸಲಾಗುತ್ತದೆ. ಇನ್ನು ಅಂತಾರಾಷ್ಟ್ರೀಯ ಸಾಕ್ಷರತೆ ದಿನ ಯಾವಾಗಪ್ಪ ಅಂತಂದರೆ ಇದು 8ನೇ ಸೆಪ್ಟೆಂಬರ್ 8. ಸೊ ಅದಕ್ಕೋಸ್ಕರ ಇಲ್ಲಿ ಹೊಂದಾಣಿಕೆ ಆಗ್ತಕ್ಕಂಥ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ಸಿ ಸರಿಯಾಗಿದೆ. 2, 1, 4, 3. ನೆಕ್ಸ್ಟ್, ಮೊಘಲರ ಆಸ್ಥಾನದಲ್ಲಿದ್ದ ಯಾರನ್ನ ತುರಾನೀಸ್ ಎಂದು ಕರೆಯಲಾಗುತ್ತಿತ್ತು ಅಂತ ಕೇಳಿದ್ದಾರೆ. ಸೊ ಈ ಮೊಘಲರ ಆಸ್ಥಾನದಲ್ಲಿ ಆಗಲಿ ಏನಂತ ತುರಾನೀಸ್ ಅಂತ ಅಂದರೆ ತುರಾನ್ ಅನ್ನೋದು ಆವಾಗಿನ ಕಾಲದ ಮಧ್ಯ ಏಷ್ಯಾದಲ್ಲಿ ಕಂಡು ಬರ್ತಕ್ಕಂಥ ಒಂದು ಪ್ರದೇಶವಾಗಿತ್ತು ಇದು. ಸೊ ಈ ಹೆಸರಿನಿಂದನೇ ಇರಾನ್ ಅನ್ನುವಂತಹ ದೇಶ ಹೊರಹೊಮ್ಮಿದೆ. ಇರಾನ್ ಅನ್ನುವಂಥದ್ದು ತುರಾನ್ ಅನ್ನುವಂಥ ಹೆಸರಿನಿಂದ ಹೊರಹೊಮ್ಮಿದೆ. ಸೊ ಅದಕ್ಕೋಸ್ಕರ ಇಲ್ಲಿ
ಮಧ್ಯ ಏಷ್ಯಾ ಪ್ರದೇಶಗಳ ಮೂಲದಿಂದ ಬಂದವರನ್ನು ತುರಾನೀಸ್ ಅಂತ ಕರೆಯಲಾಗುತ್ತಿತ್ತು ಮೊಘಲರ ಒಂದು ಆಸ್ಥಾನದಲ್ಲಿ. ನೆಕ್ಸ್ಟ್, ಕೆಳಗಿನ ಬದಲಾವಣೆಗಳನ್ನು ಪರಿಗಣಿಸಿ ಅಂತ ಕೇಳಿದರೆ, ಸೊ ಮೊದಲನೇದಾಗಿ ಹಾಲು ಹೆಪ್ಪುಗಟ್ಟುವುದು, ಬಣ್ಣವು ಶುಷ್ಕಗೊಳ್ಳುವುದು ಅಥವಾ ಒಣಗುವುದು, ಕರ್ಪೂರದ ಉತ್ಪನ್ನ ಮತ್ತು SO2ನಿಂದ SO3ಗೆ ಆಕ್ಸಿಡೀಕರಣಗೊಳ್ಳುವುದು. ಮೇಲಿನವುಗಳಲ್ಲಿ ಯಾವುದು ರಾಸಾಯನಿಕ ಬದಲಾವಣೆಯಾಗಿದೆ ಅಂತ ಕೇಳಿದ್ದಾರೆ. ಸೊ ಇವುಗಳಲ್ಲಿ ರಾಸಾಯನಿಕ ಬದಲಾವಣೆ ಆಗಿರುವುದು ಯಾವುದಪ್ಪ ಅಂತಂದರೆ, ಇಲ್ಲಿ ನೋಡಿ, ಹಾಲು ಹೆಪ್ಪುಗಟ್ಟುವುದು ರಾಸಾಯನಿಕ ಬದಲಾವಣೆ. ಯಾಕಪ್ಪ ಅಂತಂದರೆ ಬ್ಯಾಕ್ಟೀರಿಯಾ ಆ್ಯಕ್ಟಿವಿಟಿ ಆಗುತ್ತೆ. ಇನ್ನು ಬಣ್ಣವು ಶುಷ್ಕಗೊಳ್ಳುವುದು, ಒಣಗುವುದು ಕೂಡ ಒಂದು ರಾಸಾಯನಿಕ ಬದಲಾವಣೆ. ಅದರಲ್ಲಿ ಇರ್ತಕ್ಕಂಥ ನೀರಿನ ಅಂಶ ಆವಿಯಾಗಿ ಶುಷ್ಕಗೊಳ್ಳುತ್ತದೆ. ಇನ್ನು ಕರ್ಪೂರದ ಉತ್ಪನ್ನ, ಸೊ ಕರ್ಪೂರದ ಉತ್ಪನ್ನ ರಾಸಾಯನಿಕ ಬದಲಾವಣೆ ಆಗಿರುವುದಿಲ್ಲ. ಆಪ್ಷನ್ ಸಿ ಇಲ್ಲಿ ತಪ್ಪಾಗುತ್ತೆ. ಇನ್ನು SO2ಇಂದ SO3ಗೆ ಆಕ್ಸಿಡೇಷನ್ ಆಗೋದು, ಅದು ಕೂಡ ರಾಸಾಯನಿಕ ಬದಲಾವಣೆ. ಸೊ ಎ, ಬಿ ಮತ್ತು ಡಿ, ಎ, ಬಿ ಅನ್ನುವಂಥ ಡಿ ಮತ್ತು ಆಪ್ಷನ್ ಎ ಸರಿಯಾಗುತ್ತೆ ಇಲ್ಲಿ. ನೆಕ್ಸ್ಟ್, ಈ ಕೆಳಗಿನ ಯಾವ ಪಂಚವಾರ್ಷಿಕ ಯೋಜನೆಯು 1977ರಿಂದ 78ರಲ್ಲಿ ಜನತಾ ಪಕ್ಷದ ಸರ್ಕಾರದಿಂದ ಅಂತ್ಯಗೊಳಿಸಲ್ಪಟ್ಟಿತು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಡಿ. 5ನೇ ಪಂಚವಾರ್ಷಿಕ ಯೋಜನೆಯು ಅಂದರೆ ಮೊರಾರ್ಜಿ ದೇಸಾಯಿ ಸರ್ಕಾರ ಬಂತು. ಯಾವಾಗಪ್ಪ ಅಂತಂದರೆ 78ರಲ್ಲಿ. ಸೊ ಅಲ್ಲಿಗೆ ಅವರು ಏಕವಾರ್ಷಿಕ ಯೋಜನೆಗಳನ್ನು ತಂದರು, ಅದಕ್ಕೋಸ್ಕರ ಅದನ್ನು ಅಂತ್ಯ ಮಾಡಿದರು 1978ರಲ್ಲಿ. ಈ ಯೋಜನೆ 1974ರಲ್ಲಿ ಪ್ರಾರಂಭವಾಗಿತ್ತು. ಇದು 78ರಲ್ಲಿ ಎಂಡ್ ಆಯ್ತು, 5ನೇ ಪಂಚವಾರ್ಷಿಕ ಯೋಜನೆ. ನೆಕ್ಸ್ಟ್, ಈ ಕೆಳಗಿನ ಯಾವುದರ ನಡುವೆ ಪಾಕ್ ಕೊಲ್ಲಿಯು ನೆಲೆಸಿದೆ ಅಂತ ಕೇಳಿದ್ದಾರೆ. ಸೊ ಪಾಕ್ ಕೊಲ್ಲಿ ಯಾವುದರ ನಡುವೆ ಕಂಡು ಬರುತ್ತೆ ಅಂತಂದರೆ, ಇದು ಗಲ್ಫ್ ಆಫ್ ಮನ್ನಾರ್ ಮತ್ತು ಬೇ ಆಫ್ ಬೆಂಗಾಲ್. ಸೊ ಗಲ್ಫ್ ಆಫ್ ಮನ್ನಾರ್, ಬೇ ಆಫ್ ಬೆಂಗಾಲ್ನಲ್ಲಿ ಕಂಡು ಬರುತ್ತೆ. ಅಥವಾ ಇದು ಏನೋ ಶ್ರೀಲಂಕಾ ಮತ್ತು ತಮಿಳುನಾಡು, ನಮ್ಮ ದೇಶದ ತಮಿಳುನಾಡು ರಾಜ್ಯ ಮತ್ತು ಶ್ರೀಲಂಕಾದ ನಡುವೆ ಈ ಒಂದು ಗಲ್ಫ್ ಆಫ್ ಮನ್ನಾರ್, ಇದು ಏನೋ ಪಾಕ್ ಜಲಸಂಧಿ ಕಂಡು ಬರುತ್ತೆ. ಕೆಳಗಿನ ಯಾವ ಸ್ಥಳದಲ್ಲಿ ನವಿಲು ಅಭಯಧಾಮವು ಸ್ಥಾಪಿತವಾಗಿದೆ ಅಂತ ಕೇಳಿದ್ದಾರೆ. ಸೊ ಈ ಕೆಳಗಿನವುಗಳಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಡಿ ನೋಡಿ, ಬಂಕಾಪುರ. ಬಂಕಾಪುರದಲ್ಲಿ ಈ ಒಂದು ನವಿಲು ಅಭಯಧಾಮ ಕಂಡು ಬರುತ್ತೆ. ಇದು ಹಾವೇರಿ ಜಿಲ್ಲೆಯಲ್ಲಿದೆ. ಹಾವೇರಿ ಜಿಲ್ಲೆಯಲ್ಲಿ ಬಂಕಾಪುರ ಕಂಡುಬರುತ್ತೆ. ಇದನ್ನು 1972ರಲ್ಲಿ ನವಿಲು ಅಭಯಧಾಮ ಅಂತ ಘೋಷಿಸಲಾಗಿದೆ. ಬಂಕಾಪುರವನ್ನು ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್, ಈ ಕೆಳಗಿನ ಯಾವ ನದಿ ಮುಖಜ ಭೂಮಿಯಲ್ಲಿ ಭಟ್ಕಳ ಬಂದರು ನೆಲೆಯಾಗಿದೆ ಅಂತ ಕೇಳಿದ್ದಾರೆ. ಸೊ ಭಟ್ಕಳ ಬಂದರು ಶರಬಿ ನದಿ ಮುಖಜ ಭೂಮಿಯಲ್ಲಿ ನೆಲೆಯಾಗಿದೆ. ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಶರಬಿ ನದಿ ಭಟ್ಕಳ ಬಂದರು ಕಂಡುಬರುವುದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಶರಬಿ ನದಿಯ ಒಂದು ಬಂದರು ನೆಲೆ ಇದು ಭಟ್ಕಳ ಅನ್ನುವಂಥದ್ದು. ಹಣದುಬ್ಬರಕ್ಕೆ ಕೆಳಗಿನ ಯಾವುದು ಹೊಣೆಯಾಗುವುದಿಲ್ಲ ಅಂತ ಕೇಳಿದರೆ, ಸೊ ಮೊದಲನೇದು ಏನು ಹೇಳುತ್ತೆ, ಆರ್ಥಿಕತೆಯಲ್ಲಿನ ಹೆಚ್ಚುವರಿ ದ್ರವ್ಯ. ಸೊ ಆರ್ಥಿಕತೆಯಲ್ಲಿನ ಹೆಚ್ಚುವರಿ ದ್ರವ್ಯ ಹಣದುಬ್ಬರಕ್ಕೆ ಹೊಣೆ ಆಗುತ್ತೆ. ಯಾಕಪ್ಪ ಅಂತಂದರೆ ಆರ್ಥಿಕತೆಯಲ್ಲಿ ಜಾಸ್ತಿ ಹಣ ಸುರಿಸಬೇಕಾಗತ್ತೆ. ಇನ್ನು ಜನರಿಂದ ಉಳಿತಾಯದಲ್ಲಿನ ಹೆಚ್ಚಳ, ಇದು ತಪ್ಪು. ಯಾಕಂತಂದರೆ ಇನ್ಫ್ಲೇಷನ್ ಆದಾಗ ಜನರು ಎಲ್ಲಿ ರೊಕ್ಕ ಉಳಿಸ್ಕೋಬೇಕು, ಉಳಿತಾಯ ಆಗಂಗಿಲ್ಲ, ಹೆಚ್ಚಿಗೆ ಖರ್ಚಾಗುತ್ತೆ. ಇನ್ನು ಬ್ಯಾಂಕ್ ಸಾಲಗಳಲ್ಲಿನ ತೀವ್ರಗತಿಯ ಸಾಲಗಳಿನ ವಿಸ್ತರಣೆ, ಇದು ಕೂಡ ಸರಿ. ಯಾಕಪ್ಪ ಅಂತಂದರೆ ಬ್ಯಾಂಕ್ಗಳಲ್ಲಿ ಸಾಲ ಹೆಚ್ಚಾಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಸರ್ಕಾರದಿಂದ ಹೆಚ್ಚುವರಿಯಾಗಿ ಆದ ವೆಚ್ಚ, ಸರ್ಕಾರದಿಂದ ಕೂಡ ವೆಚ್ಚ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಆಪ್ಷನ್ ಬಿ ಮಾತ್ರ ಇಲ್ಲಿ ನಡೆಯಂಗಿಲ್ಲ, ಇದು ಉಳಿತಾಯ ಆಗಂಗಿಲ್ಲ ಯಾವುದೇ ಜನರಿಗೆ. ನೆಕ್ಸ್ಟ್, ವಿದ್ಯುತ್ ಉಪಕರಣವನ್ನು ಭೂ ಅಂತರ್ಗತ ಅಥವಾ ಸಂಪರ್ಕಗೊಳಿಸುವುದು ಇದಕ್ಕಾಗಿ ಅಂತ ಕೇಳಿದ್ದಾರೆ. ಸೊ ವಿದ್ಯುತ್ ಅಂಡರ್ಗ್ರೌಂಡ್ ಮಾಡ್ತಾ ಇದ್ದಾರೆ ಈಗ ಎಲ್ಲ ಕಡೆ. ಸೊ ಅದನ್ನು ನೀವು ನೋಡಿರ್ಬೋದು. ಅದು ಯಾವುದಕ್ಕೋಸ್ಕರ ಅಂತ ಅಂದರೆ, ಇಲ್ಲಿ ಆಪ್ಷನ್ ನೋಡಿ, ಉಪಕರಣವನ್ನು ಯಾವುದೇ ಹಾನಿಗೊಳಗಾಗದಂತೆ ರಕ್ಷಿಸುವುದು, ಇದು ತಪ್ಪು. ಎಲ್ಲಿ ಹಾಕಿದರೆ ಏನು ವಿದ್ಯುತ್ ಉಪಕರಣ ಹಾನಿ ಆಗೋದು ಆಗೇ ಇರುತ್ತೆ. ವಿದ್ಯುತ್ ಆಘಾತಗಳನ್ನು ತಡೆಯಲು, ಇದು ಸರಿ. ಯಾಕಪ್ಪ ಅಂತಂದರೆ ವಿದ್ಯುತ್ ಮೇಲೆ ಇದ್ದಷ್ಟು ನಮಗೆ ಆಘಾತಗಳು ಜಾಸ್ತಿ ಆಗ್ತಾ ಇದ್ದಾವೆ. ಅದಕ್ಕೋಸ್ಕರ ಅದನ್ನು ಅಂಡರ್ಗ್ರೌಂಡ್ ಮಾಡಿದರೆ ಆಘಾತಗಳನ್ನು ತಡೆಗಟ್ಟಬಹುದು. ಶಾರ್ಟ್ ಸರ್ಕ್ಯೂಟ್ ಆಗುವುದನ್ನು ತಡೆಯಲು, ಇದು ಕೂಡ ತಪ್ಪು. ಯಾಕಪ್ಪ ಅಂತಂದರೆ ಶಾರ್ಟ್ ಸರ್ಕ್ಯೂಟ್ ಆಗೇ ಆಗುತ್ತೆ. ಗ್ರೌಂಡ್ನಲ್ಲಿ ಹಾಕ್ಬೋದು, ಹೊರಗಡೆ ಆದರೂ ಹಾಕ್ಬೋದು. ಇನ್ನು ಶಕ್ತಿಯ ಉಳಿತಾಯಕ್ಕಾಗಿ, ಇದಂತೂ ಮೊದಲೇ ತಪ್ಪು. ಯಾಕಪ್ಪ ಅಂತಂದರೆ ಶಕ್ತಿ ಉಳಿತಾಯ ಹೆಂಗಾಗುತ್ತೆ, ಶಕ್ತಿ ಕನ್ಸೂಮ್ಷನ್ ಮಾಡೋರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದಕ್ಕೋಸ್ಕರ ಮೇಲೆ ಹಾಕಿದ್ರು ಅಷ್ಟೇ, ಕೆಳಗಡೆ ಹಾಕಿದ್ರು ಅಷ್ಟೇ. ಅದಕ್ಕೋಸ್ಕರ ಇಲ್ಲಿ ಆಪ್ಷನ್ ಬಿ ಮಾತ್ರ ಸರಿಯಾಗುತ್ತೆ, ವಿದ್ಯುತ್ ಆಘಾತಗಳನ್ನು ತಡೆಯಲು. ಇಲ್ಲಿ ಬಿ ಮಾತ್ರ. ನೆಕ್ಸ್ಟ್, ಇಲ್ಲಿ ಕೂಡ ಹೊಂದಿಸಿ ಬರೆಯಿರಿ ಅಂತ ಕೇಳಿದರೆ,
ಪಟ್ಟಿ 1ರಲ್ಲಿನ ಪ್ರಸಿದ್ಧ ಸ್ಥಳಗಳನ್ನು ಮತ್ತು ಪಟ್ಟಿ 2ರಲ್ಲಿನ ಅವುಗಳು ಸಂಬಂಧ ಹೊಂದಿರುವ ಪ್ರಖ್ಯಾತ ವ್ಯಕ್ತಿಗಳೊಂದಿಗೆ ಸರಿ ಹೊಂದಿಸಿರಿ ಅಂತ. ಸೊ ಇಲ್ಲಿ ಸರಿಯಾದ ಹೊಂದಿಸಿ ಬರೆದಾಗ ನೋಡಿ ಏನಾಗುತ್ತೆ ಅಂತ ಅಂದರೆ ಆಪ್ಷನ್ ಕೋರ್ಸಿಕಾ ಅನ್ನುವಂಥದ್ದು ನೆಪೋಲ ಬೋನಪಾರ್ಟಿಗೆ ಸಂಬಂಧಪಟ್ಟಿದೆ. ಕೋರ್ಸಿಕಾ ಪ್ರದೇಶ ನೆಪೋಲಿ ಬೋನಪಾರ್ಟಿಗೆ ಸಂಬಂಧಪಟ್ಟಿದೆ. ಮ್ಯಾಸಿಡೋನಿಯಾ ಅನ್ನುವಂಥದ್ದು ಯಾರಿಗೆಪ್ಪ ಅಂತಂದರೆ ಇದು ಸಂಬಂಧಪಟ್ಟಿರುವುದು ಅಲೆಕ್ಸಾಂಡರ್ ಮಹಾಶಯನಿಗೆ ಮ್ಯಾಸಿಡೋನಿಯಾ ಸಂಬಂಧಪಟ್ಟಿದೆ. ಇನ್ನು ಟಪಾಲ್ಗರ್ ಅನ್ನುವಂಥದ್ದು ನೆಲ್ಸನ್ಗೆ ಸಂಬಂಧಪಟ್ಟಿದೆ. ಮೆಕ್ಕಾ ಅನ್ನುವಂಥದ್ದು ಪ್ರವಾದಿ ಮೊಹಮ್ಮದ್ಗೆ ಸಂಬಂಧಪಟ್ಟಿದೆ. ಸೊ ಇಲ್ಲಿ 2 1 3 4 ಎಲ್ಲಿದೆ ನೋಡಿ, 2 1 3 4 ಆಪ್ಷನ್ ಬಿ ಸರಿಯಾಗಿದೆ. ನೆಕ್ಸ್ಟ್, ಈ ಕೆಳಗಿನವರಲ್ಲಿ ಯಾರು ಪ್ರತಿ ವರ್ಷವೂ ಅಧಿಕೃತವಾಗಿ ಭಾರತ ಆರ್ಥಿಕ ಸಮೀಕ್ಷೆಯನ್ನು ಪ್ರಕಟಿಸುವರು ಅಂತ ಕೇಳಿದರೆ, ಸೊ ಪ್ರತಿ ವರ್ಷ ಅಧಿಕೃತವಾಗಿ ಭಾರತದ ಆರ್ಥಿಕ ಸಮೀಕ್ಷೆನ ಪ್ರಕಟಿಸುವವರು ಯಾರಪ್ಪ ಅಂತ ಅಂದರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ನೋಡಿ. ಯಾರಪ್ಪ ಅಂದರೆ ಭಾರತ ಹಣಕಾಸು ಮಂತ್ರಿ ಮಂಡಲವು ಈ ಒಂದು ಪ್ರತಿ ವರ್ಷ ಆರ್ಥಿಕ ಸಮೀಕ್ಷೆನ ಪ್ರಕಟಿಸುತ್ತದೆ. ನೆಕ್ಸ್ಟ್, ಇಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಏನಿದೆ ನೋಡಿ, ಪಟ್ಟಿ 1ರಲ್ಲಿನ ಸ್ಮಾರಕಗಳನ್ನು ಪಟ್ಟಿ 2ರಲ್ಲಿನ ಮನೆತನಗಳೊಂದಿಗೆ ಸರಿ ಹೊಂದಿಸಿರಿ ಅಂತ. ಅಲೈ ದರ್ವಾಜವನ್ನು ಯಾವಂದ್ರೆ ಖಿಲ್ಜಿ ಮನೆತನ ನಿರ್ಮಿಸಿದೆ. ಸೊ ಅದೇ ರೀತಿಯಾಗಿ ಹಾಜ್ ಕಾಸವನ್ನು ನಿರ್ಮಿಸಿದಂಥದ್ದು ತುಘಲಕ್ ಮನೆತನ ಹಾಜ್ ಕಾಸ ನಿರ್ಮಿಸಿದ. ಶಾಲಿಮಾರ್ ಬಾಗ್ ಅನ್ನುವಂಥದ್ದನ್ನು ಮೊಘಲ್ ಮನೆತನ ನಿರ್ಮಿಸಿದೆ ಇದನ್ನು. ಅದೇ ರೀತಿಯಾಗಿ ಆಡಾಯ್ ದಿನಕ ಜೋಪಡಾ ಅನ್ನುವಂಥದ್ದನ್ನು ನಿರ್ಮಿಸಿದ್ದು ಆಪ್ಷನ್ ಗುಲಾಮಿ ಮನೆತನ. ಸೊ ಇಲ್ಲಿ ಸರಿಯಾಗ್ತಕ್ಕಂಥದ್ದು 3 4 2 1 ಅನ್ನುವಂಥ ಆಪ್ಷನ್ ಬಿ ಸರಿಯಾಗಿದೆ. ನೆಕ್ಸ್ಟ್, ಕೆಳಗಿನ ಕಾರ್ಯಕಾರಿಗಳನ್ನು ಪರಿಗಣಿಸಿ. ಸೊ ಇಲ್ಲಿ ಪರಿಗಣಿಸಿದಾಗ ಇಲ್ಲಿ ನೋಡಿ ಏನಪ್ಪ ಅಂತಂದರೆ ಫಸ್ಟ್ ಭಾರತದ ಮುಖ್ಯ ಚುನಾವಣಾ ನ್ಯಾಯಾಧೀಶರು ಸರ್ ಏನಪ್ಪ ಅಂತಂದರೆ ಹುದ್ದೆಯಲ್ಲಿ ಇವರು ಗರಿಷ್ಠರಾಗಿರ್ತಾರೆ. ಇವ್ರು 4 ಜನರಲ್ಲಿ ಇವರು ಫಸ್ಟ್ ಬರ್ತಾರೆ. ಸೊ ಇವ್ರದ್ದಾದ್ಮೇಲೆ ಯಾರು ಬರ್ತಾರಪ್ಪ ಅಂತಂದರೆ ಇವ್ರದ್ದಾದ್ಮೇಲೆ ಕ್ಯಾಬಿನೆಟ್ ಮಂತ್ರಿಗಳು ಬರ್ತಾರೆ. ಸೊ ಕ್ಯಾಬಿನೆಟ್ ಮಂತ್ರಿ ಆದಮೇಲೆ ಏನಪ್ಪ ಅಂತಂದರೆ ಮುಖ್ಯ ಚುನಾವಣಾ ಆಯುಕ್ತರು ಬರ್ತಾರೆ. ಅವರು ಆದಮೇಲೆ ಕ್ಯಾಬಿನೆಟ್ ಕಾರ್ಯದರ್ಶಿಗಳು ಬರ್ತಾರೆ. ಸೊ ಇಲ್ಲಿ ನೋಡಿ ಡಿ ಸಿ ಬಿ ಎಲ್ಲಿದೆ ಅಂತ ಆಪ್ಷನ್ ಸಿ ಸರಿಯಾಗಿದೆ. ನೆಕ್ಸ್ಟ್, ಮುಖ್ಯ ಮಾಹಿತಿ ಆಯುಕ್ತರು ಅಥವಾ ಮಾಹಿತಿ ಆಯುಕ್ತರ ಅಧಿಕಾರಾವಧಿ ಎಷ್ಟು ಅಂತ ಕೇಳಿದ್ದಾರೆ. ಸೊ ಮುಖ್ಯ ಮಾಹಿತಿ ಆಯುಕ್ತರು ಅಥವಾ ಮಾಹಿತಿ ಆಯುಕ್ತರ ಅಧಿಕಾರಾವಧಿ ಎಷ್ಟಪ್ಪ ಅಂತಂದರೆ ಇಲ್ಲಿ ಆಪ್ಷನ್ ಬಿ 5 ವರ್ಷಗಳ ಅವಧಿ ಅಥವಾ 65 ವರ್ಷ ವಯಸ್ಸಾಗುವವರೆಗೆ ಯಾವುದು ಮೊದಲು ಅಲ್ಲಿಯವರೆಗೆ ಅವರು ಅಧಿಕಾರದಲ್ಲಿ ಇರುತ್ತಾರೆ. 5 ವರ್ಷ ಅಥವಾ 65 ವರ್ಷ ಮುಖ್ಯ ಮಾಹಿತಿ ಆಯುಕ್ತರ ಅಧಿಕಾರಾವಧಿಯಾಗಿರುತ್ತೆ, ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್, ಭಾರತದ ಪ್ರಥಮ ಗವರ್ನರ್ ಜನರಲ್ನಾದ ವಾರನ್ ಹೇಸ್ಟಿಂಗ್ಸ್ನು ದುರ್ನಡತೆಯ ಆಪಾದಿತನಾಗಿದ್ದು ಅವನ ವಿರುದ್ಧವಾಗಿ ಕೈಗೊಳ್ಳಲಾದ ಕ್ರಮವು ಏನು ಅಂತ ಕೇಳಿದ್ದಾರೆ. ಸೊ ವಾರನ್ ಹೇಸ್ಟಿಂಗ್ಸು ದುರ್ನಡತೆಯ ಅಪವಾದ ಆಗಿತ್ತು. ಸೊ ಅವನ ವಿರುದ್ಧವಾಗಿ ಕೈಗೊಳ್ಳಲಾದ ಕ್ರಮ ಏನಪ್ಪ ಅಂತಂದರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ನೋಡಿ. ಅವನ ವಿರುದ್ಧವಾಗಿ ಖಂಡಿಸುವ ವ್ಯವಹರಣೆಗಳನ್ನು ಪ್ರಾರಂಭಿಸಲಾಯಿತು. ಸೊ ಅವನ ವಿರುದ್ಧವಾಗಿ ಖಂಡಿಸುವ ವ್ಯವಹಾರಗಳನ್ನು ಆವಾಗ ಪ್ರಾರಂಭಿಸಿದರು. ಈ ವಾರನ್ ಹೇಸ್ಟಿಂಗ್ಸ್ ಏನಿದೆಲ್ಲ 1788ರಿಂದ 95ರವರೆಗೆ ಇವನ ಮೇಲೆ ಕೇಸ್ ನಡೀತು. 1788ರಿಂದ 95ರವರೆಗೆ ಇವನು ಹೇಸ್ಟಿಂಗ್ಸ್ ಮೇಲೆ ಕೇಸನ್ನು ನಡೆಸಲಾಯಿತು. ನೆಕ್ಸ್ಟ್, ಸಾಮಾನ್ಯವಾಗಿ ಮೊಬೈಲ್ ಫೋನ್ ಹ್ಯಾಂಡ್ಸೆಟ್ಗಳಲ್ಲಿ ಬಳಸುವಂತಹ ಪುನಃ ವಿದ್ಯುದಾವಿಷ್ಟಗೊಳಿಸಬಹುದಾದ ಬ್ಯಾಟ್ರಿಗಳು ಯಾವುವು ಅಂತ ಕೇಳಿದ್ದಾರೆ. ಸೊ ರೀಚಾರ್ಜೇಬಲ್ ಬ್ಯಾಟ್ರಿಗಳು ಯಾವುವು ಅಂತ ಕೇಳಿದರೆ ಸೊ ಇವು ಲಿಥಿಯಂ ಅಯಾನ್ ಬ್ಯಾಟ್ರಿಗಳು ರೀಚಾರ್ಜೇಬಲ್ ಬ್ಯಾಟ್ರಿಗಳಾಗಿವೆ. ಆಪ್ಷನ್ ಎ ಇಲ್ಲಿ ಸರಿಯಾಗಿದೆ. ನೆಕ್ಸ್ಟ್, ಭಾರತೀಯ ಒಕ್ಕೂಟದ ರಾಜ್ಯಗಳನ್ನು ಪುನರ್ರಚಿಸುವುದು ಅಥವಾ ಅವುಗಳ ಎಲ್ಲೆಗಳನ್ನು ಬಳಸುವುದು ಇದರಿಂದ ಅಂತ ಕೇಳಿದ್ದಾರೆ. ಸೊ ಭಾರತೀಯ ಒಕ್ಕೂಟದ ಪುನರ್ರಚನೆ ಅಂತ ಬಂದಾಗ 3ನೇ ವಿಧಿ ನೆನ್ಪಿಟ್ಕೊಡ್ರಿ. 3ನೇ ವಿಧಿ ಭಾರತದ ಪುನರ್ರಚನೆ ವಿಂಗಡಿಸುವುದು. ಇನ್ನು ನೆಕ್ಸ್ಟ್ ಸರಿಯಾದಂತಹ ಉತ್ತರ ಇಲ್ಲಿ ನೋಡಿ, ಕೇಂದ್ರ ಸಂಸತ್ತು ಸಾಮಾನ್ಯ ಸಾಧಾರಣ ರೂಢಿಯ ಶಾಸನ ಪ್ರಕ್ರಿಯೆಯಲ್ಲಿ ಸರಳ ಬಹುಮತದ ಮೂಲಕ ಈ ಒಂದು ಹೊಸ ಅಥವಾ ಪುನರ್ರಚಿಸಬೇಕಾಗುತ್ತೆ. ಒಕ್ಕೂಟದ ರಾಜ್ಯಗಳನ್ನು ಪುನರ್ರಚಿಸಲಾಗುತ್ತದೆ ಸರಳ ಬಹುಮತದ ಮೂಲಕ. ಶಿವಾಜಿಯನ್ನು ಶಿಕ್ಷಿಸಲು ಸುಗ ಬಿಜಾಪುರದ ದೊರೆಯಿಂದ ಕಳಿಸಲ್ಪಟ್ಟವರು ಯಾರು ಅಂತ ಕೇಳಿದರೆ ಸೊ ಶಿವಾಜಿಯನ್ನು ಶಿಕ್ಷಿಸಬೇಕಂತ ಯಾರಪ್ಪ ಅಂತಂದರೆ ಅಫ್ಜಲ್ ಖಾನನ್ನು ಈ ಒಂದು ಕಳಿಸ್ಕೊಟ್ರು. ಏನಪ್ಪ ಅಂತಂದರೆ ಅವನಿಗೆ ಬಂಗಾರದ ಖಡ್ಗ ಮಾಡಿಕೊಟ್ಟು ಕಳಿಸ್ಕೊಟ್ರು. ಸೊ ಯಾವಾಗಪ್ಪ ಅಂತಂದರೆ 1659ರಲ್ಲಿ ಈ ಒಂದು ಪ್ರತಾಪ್ಗಢ ಕದನ ನಡೀತು. ಸೊ ಅದರಲ್ಲಿ ಏನಪ್ಪ ಅಂತಂದ್ರೆ ಅದಾದಮೇಲೆ ಶಿವಾಜಿ ಒಂದು ಒಪ್ಪಂದದ ಮಾಡೋಕೆ ಹೋದ ವ್ಯಾಗ್ರಣಕ ಇದು ಕೂಡ ಸುದ್ದಿಯಲ್ಲಿತ್ತು. ವ್ಯಾಗ್ರಣಕದ ಮೂಲಕ ಅಫ್ಜಲ್ ಖಾನನ್ನು ಸಾಯಿಸ್ತಾನೆ. ಸೊ ಅದಕ್ಕೋಸ್ಕರ ಆಪ್ಷನ್ ಸಿ ಸರಿಯಾಗಿದೆ.
ನೆಕ್ಸ್ಟ್, ಈ ಕೆಳಗಿನವರುಗಳಲ್ಲಿ ಸರಿ ಹೊಂದುವುದು ಯಾವುದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ, ಸರಿ ಹೊಂದತಕ್ಕಂಥದ್ದು ನೋಡ್ತಾವೆ. ಸಂವಿಧಾನದ 3ನೇ ಭಾಗಕ್ಕೆ ಮೂಲಭೂತ ಹಕ್ಕುಗಳು ಸರಿಯಾಗಿದೆ. ಮೂಲಭೂತ ಹಕ್ಕುಗಳು 3ನೇ ಭಾಗದಲ್ಲಿ ಕಂಡು ಬರ್ತವೆ. 2ನೇ ಭಾಗದಲ್ಲಿ ಪೌರತ್ವ ಕಂಡು ಬರುತ್ತೆ, ಇದು ಕೂಡ ಸರಿಯಾಗಿದೆ. ಇನ್ನು ಸಂವಿಧಾನದ 4A ಭಾಗದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಅಳವಡಿಸಲಾಗಿದೆ, ಇದು ಕೂಡ ಸರಿ. 4A ಮೂಲಭೂತ ಕರ್ತವ್ಯಗಳು ಕಂಡು ಬರ್ತವೆ. ಇನ್ನು 5ನೇ ಭಾಗ ನೋಡಿ, 5ನೇ ಭಾಗ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ತಪ್ಪು. 4ನೇ ಭಾಗದೊಳಗೆ DPSP ಬರ್ತಾವೆ. ಬಟ್ ಇದು ಏನಪ್ಪ ಅಂತಂದರೆ ಕೇಂದ್ರದ ಶಾಸಕಾಂಗಕ್ಕೆ ಇದು ಸಂಬಂಧಪಟ್ಟಿದೆ. ಯಾವುದಪ್ಪ ಅಂತಂದರೆ 5ನೇ ಭಾಗ. ಅದಕ್ಕೋಸ್ಕರ ಇಲ್ಲಿ ಡಿ ಮಾತ್ರ ತಪ್ಪು. ಸರಿಯಾಗಿರ್ತಕ್ಕಂಥದ್ದು A, B ಮತ್ತು C. ನೆಕ್ಸ್ಟ್, ಈ ಕೆಳಗಿನವರಲ್ಲಿ ಯಾರು ಭಾರತ ರತ್ನ ಪ್ರಶಸ್ತಿಯನ್ನು ಮರಣೋತ್ತರವಾಗಿ ಸ್ವೀಕರಿಸಿದರು ಅಂತ ಕೇಳಿದ್ದಾರೆ. ಸೊ ಮರಣೋತ್ತರ ಅಂದರೆ ಅವರು ತೀರಿ ಹೋದ ಮೇಲೆ ಭಾರತ ರತ್ನ ಪ್ರಶಸ್ತಿಯನ್ನು ಸ್ವೀಕರಿಸಿದವರು ಯಾರಪ್ಪ? ಇಲ್ಲಿ ನೋಡಿ, ಖಾನ್ ಅಬ್ದುಲ್ ಗಫರ್ ಖಾನ್ ರವರು 1987 ಇವರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಲಾಗಿದೆ, ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಗಿದೆ. ಇವರು ಮರಣೋತ್ತರವಾಗಿ ನೀಡಿಲ್ಲ. ಇವರಿಗೆ ಮರಣೋತ್ತರ, ಅವರು ಜೀವಂತ ಇದ್ದರು. 1988 ಇವರು ತೀರ್ಕೊಂಡಿದ್ದಾರೆ. ಯಾರು? ಖಾನ್ ಅಬ್ದುಲ್ ಗಫರ್ ಖಾನ್ ರವರು. ಅದಕ್ಕೋಸ್ಕರ ಇವರಿಗೆ ಇಲ್ಲಿ ಆಪ್ಷನ್ ಎ ಬರೋಂಗಿಲ್ಲ. ಇನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಯಾವಾಗಪ್ಪ ಅಂತಂದರೆ 1990 ನೀಡಿದ್ದಾರೆ. ಸೊ ಭಾರತ ರತ್ನ ಪ್ರಶಸ್ತಿಯನ್ನು, ಅದಕ್ಕೋಸ್ಕರ ಇವರಿಗೆ ಮರಣೋತ್ತರವಾಗಿ ನೀಡಿದ್ದಾರೆ. ಆಪ್ಷನ್ ಬಿ ಸರಿ. ಜಯಪ್ರಕಾಶ್ ನಾರಾಯಣ್ ಇವರಿಗೆ ಯಾವಾಗ ನೀಡಿದ್ದಾರೆ ಅಂದರೆ 1999. ಸೊ ಅದಕ್ಕೋಸ್ಕರ ಇವರಿಗೆ ಕೂಡ ಮರಣೋತ್ತರವಾಗಿ ನೀಡಿದ್ದಾರೆ. ಸೊ ಇಲ್ಲಿ ಬಿ ಮತ್ತು ಸಿ ಸರಿಯಾದಂತಹ ಉತ್ತರ ಆಪ್ಷನ್ ಬಿ. ನೆಕ್ಸ್ಟ್, ಪೇಶ್ವೆಗಳ ಕಾಲಾನುಕ್ರಮಣಿಕೆಯ ಸರಣಿ ಏನು ಅಂತ ಕೇಳಿದ್ದಾರೆ. ಸೊ ಪೇಶ್ವೆಗಳ ಕಾಲಾನುಕ್ರಮಣಿಕೆಯ ಸರಣಿ ಏನಪ್ಪ ಅಂತಂದರೆ ಇಲ್ಲಿ ನೋಡಿ, ಮೊದಲನೇದಾಗಿ ಬಾಲಾಜಿ ವಿಶ್ವನಾಥ್ ಯಾವಾಗಪ್ಪ ಅಂದರೆ 1713ರಿಂದ 20ರವರೆಗೆ ಆಳ್ವಿಕೆ ಮಾಡಿದ್ದಾರೆ. ಸೊ ಬಾಲಾಜಿ ಬಾಜಿರಾವ್ ಯಾರಪ್ಪ ಅಂತಂದರೆ ಪೇಶ್ವೆ ಆಗಿದ್ದನು. ಇವನು 1740ರಿಂದ 61ರವರೆಗೆ. ಇನ್ನು ಮೊದಲನೇ ಬಾಜಿರಾವ್ ಯಾವಾಗಪ್ಪ ಅಂತಂದರೆ 1720ರಿಂದ 40ರವರೆಗೆ. ಇನ್ನು ನಾರಾಯಣ ರಾವ್ ಯಾವಾಗಪ್ಪ ಅಂತಂದರೆ 1772ರಿಂದ 73ರವರೆಗೆ ಪೇಶ್ವಾಗಿ ಇದು ಮಾಡಿದ್ದಾರೆ. ಸೊ ಇಲ್ಲಿ ಕಾಲಾನುಕ್ರಮಣಿಕೆಯಾಗಿ ಬರೆದಾಗ ಫಸ್ಟ್ ಇವರು ಫಸ್ಟ್ ಬರ್ತಾರೆ, ಎ ಸಿ ಬಿ ಡಿ. ಸೊ ಅದಕ್ಕೋಸ್ಕರ ಹೊಂದಿಸಿ ಬರೆದಾಗ ACBD ಅಂತಿರೋದು ಆಪ್ಷನ್ ಎ ಸರಿಯಾಗಿದೆ. ನೆಕ್ಸ್ಟ್, ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. ಸೊ ಮೊದಲ ಹೇಳಿಕೆ ಏನು ಹೇಳುತ್ತೆ ನೋಡಿ, ಔರಂಗಜೇಬನು ಆತನ ಆಸ್ಥಾನದಿಂದ ಸಂಗೀತದ ಎಲ್ಲ ರೂಪಗಳನ್ನು ಬಹಿಷ್ಕರಿಸಿದನು ಅನ್ನೋದು ಸರಿಯಾಗಿದೆ. ಔರಂಗಜೇಬ ತನ್ನ ಆಸ್ಥಾನದಿಂದ ಸಂಗೀತದ ಎಲ್ಲ ರೂಪಗಳನ್ನು ಬಹಿಷ್ಕರಿಸಿದನು. ಮತ್ತು ಇನ್ನೇನಪ್ಪ ನೆಕ್ಸ್ಟ್, ಆತನು ವೈಯಕ್ತಿಕ ಧಾರ್ಮಿಕ ಹೊರನೋಟದಲ್ಲಿ ಸಂಪ್ರದಾಯ ಸುನ್ನಿ ಮುಸ್ಲಿಮನಾಗಿದ್ದನು. ಸುನ್ನಿ ಮುಸ್ಲಿಮನು ಕೂಡ ಆಗಿದ್ದ, ಇದು ಕೂಡ ಸರಿ. ಅದಕ್ಕೋಸ್ಕರ 2 ಹೇಳಿಕೆಗಳು ಇಲ್ಲಿ ಸರಿಯಾಗಿವೆ. ನೆಕ್ಸ್ಟ್, ಭಾರತೀಯ ಇತಿಹಾಸದಲ್ಲಿ ಅಬ್ದುಲ್ ಹಮೀದ್ ಲಾಹೋರಿಯು ಯಾರು ಅಂತ ಕೇಳಿದ್ದಾರೆ. ಸೊ ಭಾರತದ ಇತಿಹಾಸದಲ್ಲಿ ಅಬ್ದುಲ್ ಹಮೀದ್ ಲಾಹೋರಿ ಯಾರಪ್ಪ ಅಂತಂದರೆ ಇವ ಆಪ್ಷನ್ ಬಿ ನೋಡಿ, ಇವ ಶಹಜಾನ್ನ ಆಳ್ವಿಕೆಯಲ್ಲಿ ಅಧಿಕೃತ ಚರಿತ್ರೆಕಾರನಾಗಿದ್ದ. ಮತ್ತು ಇವ ಏನಪ್ಪ ಅಂತಂದರೆ ಬಾದ್ಶಾ ನಾಮ ಅನ್ನುವಂತಹ ಒಂದು ಕೃತಿಯನ್ನು ಬರೆದಿದ್ದಾನೆ. ಶಹಜಾನ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಇದು ನೆನ್ಪಿಟ್ಕೊಳ್ರಿ, ಅಬ್ದುಲ್ ಹಮೀದ್. ನೆಕ್ಸ್ಟ್, ಕರ್ನಾಟಕದ ಕಲೆ ಮತ್ತು ಸಂಸ್ಕೃತಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇಲ್ಲಿ ನೋಡಿ, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿದಾಗ ಭೂತಾರಾಧನೆ ಎಂಬ ತುಳು ಜನರ ಒಂದು ಆರಾಧನಾ ಮಾರ್ಗವು ಧಾರ್ಮಿಕ ವಿಧಿಗಳ ಮತ್ತು ನೃತ್ಯವಾಗಿದ್ದು ಕರ್ನಾಟಕದ ಕಡಲ ಅಥವಾ ಕರಾವಳಿ ತೀರ ಭಾಗಗಳಲ್ಲಿ ಅದರ ಮೂಲವನ್ನು ಗುರುತಿಸಲಾಗುತ್ತದೆ ಅನ್ನೋದು ಸರಿಯಾಗಿದೆ. ಭೂತಾರಾಧನೆ ಬಗ್ಗೆ ಸ್ವಲ್ಪ ಕಾಂತಾರ ಪಿಕ್ಚರ್ನಲ್ಲಿ ನೀವು ಕಂಡಿರ್ಬೋದು. ಕರಾವಳಿ ತೀರದ ಜನರು ಇದನ್ನು ಆಚರಿಸುತ್ತಾರೆ. ಇನ್ನು ನಾಗಮಂಡಲ ಎಂಬುದು ಹಾವುಗಳನ್ನು ಆರಾಧಿಸುವ ಒಂದು ಜನಪದ ಕಲೆಯಾಗಿದ್ದು ಉತ್ತರ ಕರ್ನಾಟಕದ ಪ್ರಚಲಿತದಲ್ಲಿ ಇದೆ ಅಂತ ಕೇಳಿದರೆ, ಸೊ ಇದು ತಪ್ಪು. ನಾಗಮಂಡಲ ಅನ್ನುವಂಥದ್ದು ಇದು ಉತ್ತರ ಕರ್ನಾಟಕದಲ್ಲಿ ಆಚರಿಸಂಗಿಲ್ಲ. ಸೊ ಎ ಮಾತ್ರ ಇಲ್ಲಿ ಸರಿಯಾಗಿದೆ. ನೆಕ್ಸ್ಟ್, ಲೋಕಸಭೆಯ ಸಭಾಧ್ಯಕ್ಷರು ಅಧಿಕಾರದಿಂದ ತೆಗೆದುಹಾಕುವುದು ಹೀಗೆ ಅಂತ ಕೇಳಿದ್ದಾರೆ. ಸೊ ಲೋಕಸಭೆಯ ಸಭಾಧ್ಯಕ್ಷರು, ಸ್ಪೀಕರ್ ಅಂತ ಏನು ಕರಿತೀವಲ್ಲ, ಅವರನ್ನು ಅಧಿಕಾರದಿಂದ ತೆಗೆದು ಹಾಕಬೇಕಂದ್ರೆ 94ನೇ ವಿಧಿಯಲ್ಲಿ ಅಧಿಕಾರ ಪದಚ್ಯುತಿ ಬಗ್ಗೆ ಹೇಳಲಾಗಿದೆ. 94ನೇ ವಿಧಿಯಲ್ಲಿ ಏನು ಹೇಳಿದೆ ಅಂತ, ಅದರ ಪ್ರಕಾರ ಸದನದ ಎಲ್ಲ ಸದಸ್ಯರ ಬಹುಮತದಿಂದ ಟರಾವಣ ನಿರ್ಣಯವನ್ನು ಹೊರಡಿಸುವುದರ ಮೂಲಕ ಇವರನ್ನು
ಪಟ್ಟಿ 1ರಲ್ಲಿನ ದ್ವೀಪಗಳ ಬಗೆಗಳೊಂದಿಗೆ ಪಟ್ಟಿ 2ರಲ್ಲಿನ ದ್ವೀಪಗಳನ್ನು ಸರಿಯಾಗಿ ಹೊಂದಿಸಿರಿ ಅಂತ ಕೇಳಿದರೆ, ಸೊ ಕಾಂಟಿನೆಂಟಲ್ ದ್ವೀಪ, ಈ ಒಂದು ಕಾಂಟಿನೆಂಟಲ್ ದ್ವೀಪ ಎಲ್ಲಿದೆ ಅಂತಂದರೆ ಮಡಗಾಸ್ಕರದಲ್ಲಿ ಕಂಡುಬರುತ್ತೆ. ಇನ್ನು ಕೋರಲ್ ದ್ವೀಪ ಎಲ್ಲಿ ಕಂಡುಬರುತ್ತಪ್ಪ ಅಂತಂದರೆ ಇದು ಮಾಲ್ಡೀವ್ಸ್ನಲ್ಲಿ ಕಂಡುಬರುತ್ತೆ. ಕೋರಲ್ ದ್ವೀಪ ಅನ್ನುವಂಥದ್ದು. ಇನ್ನು ಜ್ವಾಲಾಮುಖಿ ಉಗಮದ ದ್ವೀಪ ಎಲ್ಲಿ ಕಂಡುಬರುತ್ತೆ ಮಾರಿಷಸ್. ಸೊ ಇಲ್ಲಿ 2 3 1 ಆಗುತ್ತೆ. ಸೊ 2 3 1 ಎಲ್ಲಿದೆ ಅಂತಂದರೆ ಆಪ್ಷನ್ ಸಿ. 2 1 3 ಆಗುತ್ತೆ. ಆಪ್ಷನ್ ಸಿ ಸರಿಯಾಗಿದೆ. ನೆಕ್ಸ್ಟ್, ವಿಶ್ವದ ವಾಯುಗುಣ ವರ್ಗೀಕರಣವನ್ನು ಉಷ್ಣ, ಸಮಶೀತೋಷ್ಣ ಮತ್ತು ಶೀತವಲಯಗಳಾಗಿ ಈ ಕೆಳಗಿನವರುಗಳಿಂದ ನಿರ್ಮಿತವಾದ ತಾಪದ ಆಧಾರದ ಮೇಲೆ ವರ್ಗೀಕರಿಸಲಾಗಿದೆ ಅಂತ ಕೇಳಿದ್ದಾರೆ. ಸೊ ಈ ಒಂದು ವಾಯುಗುಣ ವರ್ಗೀಕರಣ ಉಷ್ಣ, ಸಮಶೀತೋಷ್ಣ ಮತ್ತು ಶೀತವಲಯಗಳಾಗಿ ಯಾರ ಒಂದು ಆಧಾರದ ಮೇಲೆ ವರ್ಗೀಕರಿಸಲಾಗಿದೆ ಅಂತ ಅಂದರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಡಿ ನೋಡಿ. ಪುರಾತನ ಗ್ರೀಕ್ ಭೂಗೋಳಶಾಸ್ತ್ರಜ್ಞರ ಒಂದು ಆಧಾರದ ಮೇಲೆ ಇವುಗಳನ್ನು ಈ ರೀತಿಯಾಗಿ ವರ್ಗೀಕರಿಸಲಾಗಿದೆ. ಪಟ್ಟಿ 1ರಲ್ಲಿನ ಪುಸ್ತಕಗಳನ್ನು ಪಟ್ಟಿ 2ರಲ್ಲಿನ ಅವುಗಳ ಲೇಖಕರೊಂದಿಗೆ ಸರಿಯಾಗಿ ಹೊಂದಿಸಿರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ ಪುಸ್ತಕಗಳು ಮತ್ತು ಲೇಖಕರು ಇಲ್ಲಿ ಸರಿಯಾಗಿ ಹೊಂದಿಸಿ ಬರೆದಾಗ ಇಲ್ಲಿ ನೋಡಿ ಏನಾಗುತ್ತೆ ಅಂದರೆ 2 ಲೈವ್ಸ್ ಅನ್ನುವಂಥದ್ದನ್ನು ವಿಕ್ರಮ್ ಸೇಠ್ ಅವರು ಬರೆದಿದ್ದಾರೆ. ದಿ ಬ್ಲೂ ಅಂಬ್ರೆಲಾ ಅನ್ನುವಂಥದ್ದನ್ನು ಯಾರು ಬರೆದಿದ್ದಾರೆ ಅಂತಂದರೆ ರಸ್ಕಿನ್ ಬಾಂಡ್. ದ ಬ್ಲೂ ಅಂಬ್ರೆಲಾ ರಸ್ಕಿನ್ ಬಾಂಡು. ದ ಬ್ರೀಫ್ ಹಿಸ್ಟ್ರಿ ಆಫ್ ಟೈಮ್ ಅನ್ನುವಂಥದ್ದನ್ನು ರಚಿಸಿದವರು ಯಾರಪ್ಪ ಅಂತಂದರೆ ಇವರು ಶಶಿ ತರೂರ್ ರಚಿಸಿದ್ದಾರೆ. ದಿ ಡೆವಿನ್ಸ್ ಕೋಡ್ ಅನ್ನುವಂಥದ್ದನ್ನು ರಚಿಸಿದವರು ಯಾರಪ್ಪ ಅಂತಂದರೆ ಇದು ಡಾನ್ ಬ್ರೌನ್ ರವರು ರಚಿಸಿದ್ದಾರೆ. ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಆಪ್ಷನ್ ಎ ನೋಡಿ, ಎ ಸರಿಯಾಗಿದೆ. ನೆಕ್ಸ್ಟ್, ಭಾರತದ ಅಧ್ಯಕ್ಷರಲ್ಲಿ ಈ ಕೆಳಗಿನ ಯಾವ ವಿಟೋ ಅಧಿಕಾರವು ನಿಹಿತವಾಗಿರುತ್ತದೆ ಅಂತ ಕೇಳಿದ್ದಾರೆ. ಸೊ ಭಾರತದ ಅಧ್ಯಕ್ಷರಲ್ಲಿ ಯಾವ ವಿಟೋ ಇಲ್ಲ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ ನಿರುಪಾದಿತ ವಿಟೋ ಇದು ಕಂಡು ಬರುತ್ತೆ. ನಿರುಪಾದಿತ ವಿಟೋ ಭಾರತದ ಅಧ್ಯಕ್ಷರಿಗೆ ಇದೆ. ಮತ್ತು ತಾತ್ಕಾಲಿಕ ನಿಷೇಧೀಕಾರ ಅನ್ನುವಂಥದ್ದು ಇದು ಕೂಡ ಇದೆ. ಇನ್ನು ಪಾಕೆಟ್ ವಿಟೋ ಎಲ್ರಿಗೂ ಗೊತ್ತಿದೆ, ಇದು ಕೂಡ ಇದೆ. ಪರೋಕ್ಷ ಕ್ರಿಯೆ ವಿಟೋ ಅಧಿಕಾರ. ಇನ್ನು ಕ್ವಾಲಿಫೈಡ್ ವಿಟೋ ಅನ್ನುವಂಥದ್ದು ಈ ರೀತಿಯಾದ ಯಾವುದೇ ರೀತಿಯಾದ ವಿಟೋ ಇಲ್ಲ. ಸೊ ಅದಕ್ಕೋಸ್ಕರ ಆಪ್ಷನ್ ಡಿ ತಪ್ಪಾಗುತ್ತೆ. ಇನ್ನು ಇಲ್ಲಿ ಸರಿಯಾಗತಕ್ಕಂಥ ಉತ್ತರ ಏನಪ್ಪ ಅಂತಂದರೆ ಆಪ್ಷನ್ ಸಿ. ಎ, ಬಿ ಮತ್ತು ಸಿ ಮಾತ್ರ. ಇದರ ಬಗ್ಗೆ 111ನೇ ವಿಧಿಯಲ್ಲಿ ತಿಳಿಸಲಾಗಿದೆ. ರಾಷ್ಟ್ರಪತಿಯವರ ಒಂದು ವೆಟೋ ಅಧಿಕಾರದ ಬಗ್ಗೆ 111ನೇ ವಿಧಿ. ನೆಕ್ಸ್ಟ್, ನೊಳಂಬವಾಡಿಗೊಂಡ ಮತ್ತು ತಲಕಾಡುಗೊಂಡ ವಿಶೇಷಣಗಳು ಯಾರ ನಾಣ್ಯದ ಮೇಲೆ ಕಂಡು ಬಂದಿದೆ ಅಂತ ಕೇಳಿದ್ದಾರೆ. ಸೊ ನೊಳಂಬವಾಡಿಗೊಂಡ ಮತ್ತು ತಲಕಾಡುಗೊಂಡ ಅನ್ನುವಂತಹ ಈ ಒಂದು ವಿಶೇಷಣಗಳು ಕಂಡು ಬಂದಿರತಕ್ಕಂಥದ್ದು ಆಪ್ಷನ್ ಬಿ ಬಿಟ್ಟಿದೇವ. ವಿಷ್ಣುವರ್ಧನ ಅಂತ ಕೂಡ ಕರಿತೀವಿ. ಹೊಯ್ಸಳರ ಅರಸ ವಿಷ್ಣುವರ್ಧನನ ಒಂದು ನಾಣ್ಯದ ಮೇಲೆ ಇವು ಕಂಡು ಬಂದಿದ್ದಾವೆ. ನೆಕ್ಸ್ಟ್, ಇಲ್ಲಿ ನೋಡಿ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. ಸೊ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿದಾಗ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ ನೋಡಿ, ಭಾರತದ ಮುಖ್ಯ ಚುನಾವಣಾ ನ್ಯಾಯಾಧೀಶರು 6 ವರ್ಷಗಳು ಅಥವಾ 65 ವರ್ಷದ ವಯಸ್ಸಿನ ಹೊಂದುವವರಿಗೆ ಅಧಿಕಾರದಲ್ಲಿ ಇರಬಹುದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ ಮುಖ್ಯ ಚುನಾವಣಾ ನ್ಯಾಯಾಧೀಶರು ಏನಪ್ಪ ಅಂತಂದರೆ 6 ವರ್ಷ ಅಂತ ಏನು ಮೆನ್ಷನ್ ಮಾಡಿಲ್ಲ ಇಲ್ಲಿ, ಓನ್ಲಿ 65. ಅವರು 65 ವರ್ಷದವರಾಗುವವರೆಗೂ ಹುದ್ದೆಯಲ್ಲಿ ಇರಬಹುದಾಗಿದೆ. ನೆಕ್ಸ್ಟ್, ಇದು ಒಂದೇದೇ ತಪ್ಪು. ಯಾಕಪ್ಪ ಅಂತಂದರೆ 6 ವರ್ಷ ಅಂತಲ್ಲ. ಇನ್ನು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಭಾರತದ ಮುಖ್ಯ ನ್ಯಾಯಾಧೀಶರಿಗೆ ಲಿಖಿತ ರೂಪದಲ್ಲಿ ಅರ್ಜಿ ನೀಡಿ ತಮ್ಮ ಅಧಿಕಾರಕ್ಕೆ ರಾಜೀನಾಮೆಯನ್ನು ನೀಡಬಹುದು ಅನ್ನೋದು ಸರಿಯಾಗಿದೆ. ಯಾಕಪ್ಪ ಅಂತಂದರೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಭಾರತದ ಮುಖ್ಯ ನ್ಯಾಯಾಧೀಶರಿಗೆ ಲಿಖಿತ ರೂಪದಲ್ಲಿ ಅರ್ಜಿ ನೀಡಬಹುದು ರಾಜೀನಾಮೆ ಪತ್ರವನ್ನು. ಇನ್ನು ಸಂಸತ್ತಿನ ಶಿಫಾರಸ್ಸಿನ ಮೇರೆಗೆ ರಾಷ್ಟ್ರಾಧ್ಯಕ್ಷರು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ಅಧಿಕಾರದಿಂದ ತೆಗೆದುಹಾಕಬಹುದು. ಸೊ ಇದು ಕೂಡ ಸರಿ. ಏನಪ್ಪ ಅಂತಂದರೆ ಇವರು ಅಧಿಕಾರದಿಂದ ಇವರನ್ನು ತೆಗೆದುಹಾಕಬಹುದಾಗಿದೆ. ಎ, ಬಿ ಮತ್ತು ಸಿ ಮಾತ್ರ ಇಲ್ಲಿ ಸರಿಯಾಗಿದ್ದಾವೆ. ಆಪ್ಷನ್ ಬಿ ಸರಿಯಾದಂತಕ್ಕಂಥ ಆನ್ಸರ್ ಆಗಿದೆ. ನೋಡಿ, ಯಾವ ಪ್ರಾಂತ್ಯದ ಮೇಲೆ ವಿಜಯವನ್ನು ಗಳಿಸಿದ ನೆನಪಿಗಾಗಿ ಅಕ್ಬರನು ಫತೇಪುರ್ ಸಿಕ್ರಿಯಲ್ಲಿ ಬುಲಂದ್ ದರ್ವಾಜವನ್ನು ನಿರ್ಮಿಸಿದನು ಅಂತ ಕೇಳಿದ್ದಾರೆ. ಸೊ ಫತೇಪುರ್ ಸಿಕ್ರಿಯಲ್ಲಿ ಯಾವ ಪ್ರಾಂತ್ಯದ ಒಂದು ಇದಕ್ಕೋಸ್ಕರ ನಿರ್ಮಿಸಿದ ಅಂತ ಅಂದರೆ ಇಲ್ಲಿ ಗುಜರಾತ್ ಮೇಲೆ ದಾಳಿ ಮಾಡಿ ಈ ಒಂದು ಅಕ್ಬರಲ್ಲಿಂದ ಗುಜರಾತನ್ನು ಗೆದ್ದ ನಂತರ 1572ರಲ್ಲಿ ಈ ಒಂದು ಬುಲಂದ್ ದರ್ವಾಜ, ಇದು ಫತೇಪುರ್ ಸಿಕ್ರಿಯಲ್ಲಿ ಬುಲಂದ್ ದರ್ವಾಜವನ್ನು ನಿರ್ಮಿಸಿದ. ಸೊ ಇಲ್ಲಿ ಕ್ವಶನ್ ಏನಿದೆ ನೋಡಿ,
ರಾಜ್ಯಸಭೆಯನ್ನು ಕುರಿತಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳಿದರೆ, ಸೊ ಮೊದಲ ಹೇಳಿಕೆ ಏನು ಹೇಳುತ್ತೆ, ರಾಜ್ಯಸಭೆಯ ಅನುಮತಿಸಲಾದ ಗರಿಷ್ಠ ಸಂಖ್ಯಾ ಒಲವು 250 ಅನ್ನೋದು ಸರಿಯಾಗಿದೆ. 250 ಗರಿಷ್ಠ ಸಂಖ್ಯಾ ಬಲ ಇದೆ. ಇನ್ನು ರಾಜ್ಯಸಭೆಯಲ್ಲಿ 238 ಸದಸ್ಯರುಗಳು ಅಪರೋಕ್ಷವಾಗಿ ರಾಜ್ಯಗಳಿಂದ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ ಆಯ್ಕೆಯಾಗಿರುತ್ತಾರೆ. ಇದು ಕೂಡ ಸರಿ. 238 ಜನ ಒಂದು ರಾಜ್ಯಗಳಿಂದ ಆಯ್ಕೆಯಾಗಿರುತ್ತಾರೆ. ಇನ್ನು ಅಖಿಲ ಭಾರತ ಸೇವೆಗಳ ಸೃಷ್ಟಿಯಂತಹ ವಿಷಯಗಳಲ್ಲಿ ಲೋಕಸಭೆಯೊಂದಿಗೆ ಸಂಸದೀಯ ಅಧಿಕಾರವನ್ನು ಸಮಾನವಾಗಿ ಹಂಚಿಕೊಳ್ಳುವುದು, ಇದು ಕೂಡ ಸರಿ. ಸೊ ಆಪ್ಷನ್ ಸಿ ಕೂಡ ಸರಿ. ಇಲ್ಲಿ 3 ಹೇಳಿಕೆಗಳು ಸರಿಯಾಗಿವೆ ರಾಜ್ಯಸಭೆಗೆ ಸಂಬಂಧಪಟ್ಟಂತೆ. ಸ್ಪೀಡ್ ಅನಿಸಿದರೆ ಪಾಸ್ ಮಾಡ್ಕೊಂಡು ನೋಡ್ಕೊಡ್ರಿ. ಇನ್ನು ಕುಜ್ನೆಟಿಕ್ಸ್ ಕಲ್ಲಿದ್ದಲು ಬೋಗುಣಿಯು ಬೇಸಿನ್ ವಿಶ್ವದಲ್ಲಿಯೇ ಅತ್ಯಂತ ದೊಡ್ಡವಾದವುಗಳಲ್ಲೊಂದು. ಇದು 70,000 ಚದರ ಕಿಲೋಮೀಟರ್ಗಳಷ್ಟು ಆವರಿಸಿದೆ ಹಾಗೂ 300 ಬಿಲಿಯನ್ ಟನ್ಗಳಿಗಿಂತಲೂ ಅಧಿಕವಾದ ಗಣಿಗಾರಿಕೆ ಸಂಪನ್ಮೂಲಗಳನ್ನು ಹೊಂದಿದೆ. ಈ ಕೆಳಗಿನ ಯಾವ ದೇಶದಲ್ಲಿ ಇದು ನೆಲೆಯಾಗಿದೆ ಅಂತ ಕೇಳಿದರೆ, ಕುಜ್ನೆಟಿಕ್ಸ್ ಅನ್ನುವಂಥದ್ದು ಇದು ರಷ್ಯಾ ದೇಶದಲ್ಲಿ ಕಂಡುಬರುತ್ತೆ. ಅಧಿಕವಾದ 70,000 ಚದರ ಕಿಲೋಮೀಟರ್ನಷ್ಟು ಇದು ಕಲ್ಲಿದ್ದಲನ್ನು ಹೊಂದಿದ ಒಂದು ದೊಡ್ಡ ಗಣಿಯಾಗಿದೆ. ಮುದ್ರಾ ಬ್ಯಾಂಕ್ನ ಎಂಬ ಅಕ್ರಾನಿಮ್ಗಳ ಕೆಳಗಿನವುಗಳನ್ನು ಸಂಕೇತಿಸಿರಿ ಅಂತ ಕೇಳಿದರೆ, ಸೊ ಮುದ್ರಾದ ಫುಲ್ ಫಾರ್ಮ್ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದಂತಹ ಉತ್ತರವಾಗುವುದು ಆಪ್ಷನ್ ಸಿ ನೋಡಿ, ಮೈಕ್ರೋ ಯೂನಿಟ್ಸ್ ಡೆವಲಪ್ಮೆಂಟ್ ಆ್ಯಂಡ್ ರೀಫೈನಾನ್ಸ್ ಏಜೆನ್ಸಿ ಬ್ಯಾಂಕ್ ಅನ್ನುವಂಥದ್ದು ಮುದ್ರಾದ ಫುಲ್ ಫಾರ್ಮ್ ಆಗಿರುತ್ತದೆ. ನೆಕ್ಸ್ಟ್, ವಿಜಯನಗರ ಆಳ್ವಿಕೆಯಡಿ ಜಮೀನುದಾರರು ಮತ್ತು ಗೇಣಿದಾರರ ನಡುವೆ ಇದ್ದ ಪಾಲುದಾರಿಕೆ ವ್ಯವಸ್ಥೆಯನ್ನು ಹೀಗೆಂದು ಕರೆಯುವರು ಅಂತ ಕೇಳಿದರೆ, ಸೊ ಅವಾಗ ಯಾವ ರೀತಿಯಾಗಿ ಕರೀತಿದ್ರೆ ವರಂ ಅಂತ ಕರೆಯಲಾಗುತ್ತಿತ್ತು ಜಮೀನುದಾರರು ಮತ್ತು ಗೇಣಿದಾರರ ನಡುವೆ ಇದ್ದ ಪಾಲುದಾರಿಕೆಯನ್ನು. ಮಲ್ಪೆ ಬಳಿಯಲ್ಲಿರುವ ಸೇಂಟ್ ಮೇರಿಸ್ ದ್ವೀಪದ ಸ್ಥಳೀಯ ಹೆಸರೇನು ಅಂತ ಕೇಳಿದರೆ, ಸೊ ಮಲ್ಪೆ ಬಳಿಯಲ್ಲಿ ಕಂಡುಬರ್ತಕ್ಕಂಥ ಸೇಂಟ್ ಮೇರಿಸ್ ದ್ವೀಪದ ಸ್ಥಳೀಯ ಹೆಸರು ತೊನ್ಸೆಪಾರ್ ದ್ವೀಪ. ಆಪ್ಷನ್ ಬಿ ಇಲ್ಲಿ ಸರಿಯಾಗಿದೆ. ನೆಕ್ಸ್ಟ್, ಈ ಕೆಳಗಿನ ಯಾವ ಒಂದು ಹಾರ್ಮೋನು ಪ್ರಚೋದಿಸುವುದರಿಂದ ಸಸ್ಯ ಜೀವಕೋಶಗಳು ಬೆಳೆಯುವ ರೀತಿಯಲ್ಲಿ ಆ ಸಸ್ಯವು ಬೆಳಕಿನತ್ತ ಬಾಗುತ್ತಿರುವುದು ಗೋಚರವಾಗುತ್ತದೆ ಅಂತ ಕೇಳಿದರೆ, ಸೊ ಅಂದರೆ ಸೂರ್ಯಕಾಂತಿ ಗಿಡವನ್ನು ನೋಡಿರ್ಬೋದು. ಸೊ ಯಾವ ರೀತಿಯಾಗಿ ಬೆಳಕಿನತ್ತ ಅಂದರೆ ಬೆಳಕು ಯಾವ ಕಡೆ ಹೊಳತ್ತೋ ಆ ಕಡೆ ಆ ಇದು ಸೂರ್ಯಕಾಂತಿ ಮುಖ ಹೊರಳುತ್ತೆ. ಅದು ಎದಕ್ಕಪ್ಪ ಅಂತಂದರೆ ಇಲ್ಲಿ ಸರಿಯಾದಂಥ ಉತ್ತರ ಆಕ್ಸಿಜನ್. ಅದ್ರ ಒಳಗಡೆ ಆಕ್ಸಿಜನ್ ಇರುವ ಕಾರಣ ಅದು ಸೂರ್ಯನಿಗೆ ಮುಖ ಮಾಡಿ ಹೊರಳುತ್ತೆ. ಅಲ್ಯೂಮಿನಿಯಮು ಕಬ್ಬಿಣಕ್ಕಿಂತಲೂ ಹೆಚ್ಚು ಪ್ರತಿಕ್ರಿಯಾತ್ಮಕ, ಆದರೆ ಅಲ್ಯೂಮಿನಿಯಂ ಕಬ್ಬಿಣಕ್ಕಿಂತಲೂ ಸ್ವಲ್ಪ ಸುಲಭವಾಗಿ ಕೊರೆತಕ್ಕೊಳಗಾಗುತ್ತದೆ ಏಕೆಂದರೆ ಅಂತ ಕೇಳಿದರೆ, ಸೊ ಅಲ್ಯೂಮಿನಿಯಂ ಹೆಚ್ಚು ಕ್ರಿಯಾತ್ಮಕ ಆಗಿದ್ದರೂ ಅದು ಸವೆತಕ್ಕೆ ಕಡಿಮೆ ಆಗುತ್ತೆ. ಯಾಕಪ್ಪ ಅಂತಂದರೆ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಎ ನೋಡಿ, ಆಮ್ಲಜನಕ ಸುರಕ್ಷಿತ ಆಕ್ಸೈಡ್ ಪದರವನ್ನು ರೂಪಿಸುತ್ತೆ. ಆಮ್ಲಜನಕ ಅಲ್ಯೂಮಿನಿಯಂ ಮೇಲೆ ಒಂದು ಸುರಕ್ಷಿತ ಆಕ್ಸೈಡ್ ಕವರನ್ನು ರೂಪಿಸುವ ಕಾರಣ ಅದಕ್ಕೆ ಕೊರೆತ ಬೇಗ ಒಳಗಾಗುತ್ತೆ. 4 ಚಕ್ರದ ವಾಹನಗಳು ಮತ್ತು ಆಧುನಿಕ ಆಟೋಮೊಬೈಲ್ಗಳಲ್ಲಿ ಹೊರಗಿನ ದರ್ಪಣದಲ್ಲಿರುವ ವಸ್ತುಗಳು ಅವುಗಳ ಗೋಚರಿಸುವುದಕ್ಕಿಂತಲೂ ಸಮೀಪದಲ್ಲಿರುತ್ತವೆ ಎಂಬ ಎಚ್ಚರಿಕೆಯನ್ನು ನೀಡಲಾಗುತ್ತದೆ. ಇಂತಹ ದರ್ಪಣಗಳು ಯಾವ ರೀತಿಯಾದ ದರ್ಪಣಗಳು ಅಂತ ಕೇಳಿದರೆ, ಸೊ ಇಲ್ಲಿ ಸರಿಯಾದಂತಹ ಉತ್ತರವಾಗುವುದು ಆಪ್ಷನ್ ಎ ಡಿ ನೋಡಿ. ಏನಪ್ಪ ಅಂತಂದರೆ ಪೀನ ಮಸೂರ, ಕಾನ್ವೆಕ್ಸ್ ಮಿರರ್ಸ್ ಅಂತ ಕರಿತೀವಿ. ಕಾನ್ವೆಕ್ಸ್ ಮಿರರ್ ಇದನ್ನು ಅಳವಡಿಸಲಾಗಿರುತ್ತದೆ. ನೆಕ್ಸ್ಟ್, ಈ ಕೆಳಗಿನ ಯಾವ ಶ್ರೇಣಿ ನದಿಗಳು ಕರ್ನಾಟಕ ರಾಜ್ಯದ ಪಶ್ಚಿಮ ದಿಕ್ಕಿಗೆ ಹರಿಯುತ್ತವೆ ಅಂತ ಕೇಳಿದೆ. ಸೊ ನಮ್ಮ ಕರ್ನಾಟಕದಲ್ಲಿ ಪಶ್ಚಿಮ ದಿಕ್ಕಿಗೆ ಹರಿತಕ್ಕಂಥ ನದಿಗಳು ನೋಡಿ, ಹಿರಣ್ಯಕೇಶಿ, ಕೃಷ್ಣ ಭೀಮ ಇವು ಪೂರ್ವಕ್ಕೆ ಹರಿತವೆ. ಅಘನಾಶಿನಿ, ಘಟಪ್ರಭಾ ಇದು ತಪ್ಪು. ಕಾಳಿ, ಗಂಗಾ ಇದು ತಪ್ಪು. ಇನ್ನು ನೇತ್ರಾವತಿ, ಗಂಗಾವಳಿ, ಕಾಳಿ ಇದು ಸರಿ. ನೇತ್ರಾವತಿ, ಗಂಗಾವಳಿ ಮತ್ತು ಕಾಳಿ ಇವು 3 ನದಿಗಳು ಪಶ್ಚಿಮ ದಿಕ್ಕಿಗೆ ಹರಿತಕ್ಕಂಥ ನದಿಗಳಾಗಿವೆ. URL ಅಂತ ಅಂದರೆ ಏನು ಅಂತ ಕೇಳಿದರೆ, ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಅನ್ನುವಂಥದ್ದು ಇದು ಏನಪ್ಪ ಅಂತಂದರೆ ಇದು ಅಂತರ್ಜಾಲ ಸಂಪನ್ಮೂಲಕ್ಕೆ ರೆಫರೆನ್ಸ್ ಅಥವಾ ಉಲ್ಲೇಖವನ್ನೊಳಗಿಸಿದ ರಚಿಸುವ ಒಂದು ನಿರ್ದಿಷ್ಟ ಕ್ಯಾರೆಕ್ಟರ್ ತಂತುವಾಗಿದೆ URL. ನೆಕ್ಸ್ಟ್, ಪಟ್ಟಿ 1ರಲ್ಲಿನ ಸಿಡಿತಲೆ ಅಥವಾ ಕ್ಷಿಪಣಿಯ ಹೆಸರು ಮತ್ತು ಪಟ್ಟಿ 2ರಲ್ಲಿರ್ತಕ್ಕಂಥ ಅವುಗಳ ವಿಧಗಳೊಂದಿಗೆ ಸರಿಯಾಗಿ ಹೊಂದಿಸಿರಿ ಅಂತ ಕೇಳಿದರೆ, ಸೊ ಪಟ್ಟಿ 1 ಮತ್ತು ಪಟ್ಟಿ 2ನ್ನು ಹೊಂದಿಸಿ ಬರೆದಾಗ ತೇಜಸ್ ಅನ್ನುವಂಥದ್ದು ಏನಪ್ಪ ಅಂತಂದರೆ ಇದೊಂದು ಲಘು ಯುದ್ಧ ವಾಯುನೌಕೆಯಾಗಿದೆ. ಲಘು ಯುದ್ಧ ವಾಯುನೌಕೆ ತೇಜಸ್ ಅನ್ನುವಂಥದ್ದು. ಇನ್ನು ಧ್ರುವ ಅನ್ನುವಂಥದ್ದು ಏನಪ್ಪ ಅಂತಂದರೆ ಇದು
ಮುಂದುವರೆದ ಲಘು ಹೆಲಿಕಾಪ್ಟರ್ ಅಥವಾ ಹಗುರ ಹೆಲಿಕಾಪ್ಟರ್ ಆಗಿರುತ್ತದೆ. ಮುಂದುವರೆದ ಲಘು ಹೆಲಿಕಾಪ್ಟರ್ ಅಥವಾ ಹಗುರ ಹೆಲಿಕಾಪ್ಟರ್ ಆಗಿದೆ. ಇನ್ನು ಅರ್ಜುನ್ ಅನ್ನುವಂಥದ್ದು ಏನಪ್ಪ ಅಂತಂದರೆ ಇದೊಂದು ಪ್ರಧಾನ ಯುದ್ಧ ಟ್ಯಾಂಕ್. ಅರ್ಜುನ್ ಅನ್ನುವಂಥದ್ದು ಒಂದು ಪ್ರಧಾನ ಯುದ್ಧ ಟ್ಯಾಂಕ್ ಆಗಿರುತ್ತದೆ. ಧನುಷ್ ಅಂತ ಅಂದರೆ ಏನಪ್ಪ ಅಂತಂದರೆ ಇದೊಂದು ಹಡಗು ಆಧಾರಿತ ಮಿಸೈಲ್ ಆಗಿದೆ. ಹಡಗು ಆಧಾರಿತ ಮಿಸೈಲ್. ಸೊ ಇಲ್ಲಿ ಸರಿ ಹೊಂದತಕ್ಕಂಥದ್ದು ನೋಡಿ ಆಪ್ಷನ್ ಬಿ 2, 3, 1, 4 ಆಪ್ಷನ್ ಬಿಲಿ ಸರಿಯಾಗಿದೆ. ನೆಕ್ಸ್ಟ್, ಈ ಕೆಳಗಿನ ಯಾವ ಜೋಡಿ ಸರಿಯಾಗಿ ಹೊಂದುತ್ತದೆ ಅಂತ ಕೇಳಿದರೆ, ಸೊ ಸರಿಯಾಗಿ ಹೊಂದತಕ್ಕಂಥದ್ದು ನೋಡಿ ಮೊದಲ ಹೇಳಿಕೆ ಏನು ಹೇಳುತ್ತೆ ಅಂದರೆ ಕಪಿಲಧಾರೆ ಅನ್ನುವಂಥದ್ದು ಗೋದಾವರಿ ನದಿಗೆ ನಿರ್ಮಿಸಿದೆ ಅಂತ ಹೇಳಿದ್ದಾರೆ. ಸೊ ಇದು ತಪ್ಪು. ಯಾಕಪ್ಪ ಅಂದರೆ ಕಪಿಲಧಾರೆ ಗೋದಾವರಿಗೆಲ್ಲ ನರ್ಮದಾ ನದಿಗೆ ಇದೊಂದು ಜಲಪಾತವಾಗಿದೆ. ನರ್ಮದಾ ನದಿಗೆ ನಿರ್ಮಿತವಾಗಿದೆ. ಜೋಗ್ ಜಲಪಾತ ಶರಾವತಿಗೆ ಸರಿಯಾಗಿದೆ. ಶಿವನಸಮುದ್ರ ಕಾವೇರಿ ನದಿಗೆ ಇದು ಕೂಡ ಸರಿಯಾಗಿದೆ. ಸೊ ಇಲ್ಲಿ ಬಿ ಮತ್ತು ಸಿ ಮಾತ್ರ ಸರಿ. ಆಪ್ಷನ್ ಸಿ ಸರಿಯಾಗಿದೆ. ನೆಕ್ಸ್ಟ್, ಸಂಸತ್ತಿನ ಜಂಟಿ ಅಧಿವೇಶನವನ್ನು ಕುರಿತಂತೆ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿದರೆ, ಸೊ ಇದಕ್ಕೆ ರಾಷ್ಟ್ರಾಧ್ಯಕ್ಷರು ಕರೆ ನೀಡಬಹುದು. ಜಂಟಿ ಅಧಿವೇಶನಕ್ಕೆ ರಾಷ್ಟ್ರಾಧ್ಯಕ್ಷರು ಕರೆ ನೀಡಬಹುದು. ಇನ್ನು ರಾಜ್ಯಸಭೆ ಅಧ್ಯಕ್ಷರು ಅದರ ಅಧ್ಯಕ್ಷತೆಯನ್ನು ವಹಿಸುವುದು ತಪ್ಪು. ಯಾಕಪ್ಪ ಅಂದ್ರೆ ಲೋಕಸಭೆ ಸ್ಪೀಕರ್ ಅವರು ಏನಿರ್ತಾರಲ್ಲ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಅದಕ್ಕೋಸ್ಕರ ಆಪ್ಷನ್ ಎ ಮಾತ್ರ ಸರಿಯಾಗಿದೆ. ಈ ಕೆಳಗಿನ ಯಾವ ಸಂಸ್ಥೆಗಳಿಗೆ ಸಂಬಂಧಿಸಿದಂತೆ ನೈರ್ಮಲ್ಯ ಮತ್ತು ಸಸ್ಯ ಮೂಲ ನೈರ್ಮಲ್ಯಾದಿ ಕ್ರಮಗಳ ಒಪ್ಪಂದವು ಸರ್ಕಾರವು ಆಹಾರ ಸುರಕ್ಷತೆ, ಪ್ರಾಣಿ ಮತ್ತು ಸಸ್ಯ ಆರೋಗ್ಯ ಕ್ರಮಗಳನ್ನು ಹೀಗೆ ಅನ್ವಯಿಸಬಹುದೆಂಬುದನ್ನು ಅಧಿಕೃತಗೊಳಿಸುತ್ತದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದಂತಹ ಉತ್ತರವಾಗುವುದು ಆಪ್ಷನ್ ಸಿ ನೋಡಿ. ವಿಶ್ವ ವ್ಯಾಪಾರ ಸಂಸ್ಥೆಯು ಈ ಒಂದು ಅಧಿಕೃತ ಕ್ರಮಗಳನ್ನು ಹೆಂಗೆ ಅನ್ವಯಿಸಬೇಕಂಪ ಅಂತ ಅಧಿಕೃತಗೊಳಿಸುವ ಒಂದು ಸಂಸ್ಥೆಯಾಗಿದೆ. ಸೊ ಪಾಸ್ ಮಾಡಿಕೊಂಡು ಓದಿಕೊಡ್ರಿ ಕರೆಕ್ಟಾಗಿ, ನಿಮ್ಗೇನಾದರೂ ಅರ್ಥ ಆಗಿಲ್ಲ ಅನಿಸಿದರೆ. ಸೂಪರ್ ಕಂಪ್ಯೂಟರ್ನ ಪಿತಾ ಎಂದು ಯಾರನ್ನು ಭಾವಿಸಲಾಗಿದೆ ಅಂತ ಕೇಳಿದರೆ, ಸೊ ಸೂಪರ್ ಕಂಪ್ಯೂಟರ್ನ ಪಿತಾಮಹ ಅಂತ ಯಾರನ್ನು ಕರೆಯಲಾಗಿದೆ ಅಂತಂದರೆ ಸೇಮರ್ ಕ್ರೇ. ಆಪ್ಷನ್ ಎ ಇಲ್ಲಿ ಸರಿಯಾಗಿದೆ. ಸೇಮರ್ ಕ್ರೇನ ಸೂಪರ್ ಕಂಪ್ಯೂಟರ್ನ ಪಿತಾಮಹ ಅಂತ ಕರೆಯಲಾಗುತ್ತದೆ. ಈ ಕೆಳಗಿನ ಯಾವ ದೇಶಗಳಲ್ಲೊಂದಾದ ದಕ್ಕನಿ ಮುಸ್ಲಿಂ ರಾಜ್ಯವು ಪರ್ಷಿಯನ್ ಬದಲಿಗೆ ಹಿಂದಿ ಅಥವಾ ದಕ್ಕನಿ ಉರ್ದುವನ್ನು ರಾಜ್ಯದ ಅಧಿಕೃತ ಭಾಷೆಯನ್ನಾಗಿ ಘೋಷಿಸುವುದು ಅಂತ ಕೇಳಿದ್ದಾರೆ. ಸೊ ಈ ರೀತಿಯಾಗಿ ಮಾಡಿರ್ತಕ್ಕಂಥ ಮೊದಲ ಮನೆತನ ಅಂದರೆ ಬಿಜಾಪುರ ಮನೆತನ. ನೆನ್ಪಿಟ್ಕೊಳ್ರಿ, ಬಿಜಾಪುರ ಮನೆತನ ದಕ್ಕನಿ ಉರ್ದು ಭಾಷೆ ಬದಲಾಗಿ ಹಿಂದಿ ಭಾಷೆಯನ್ನು ಅಧಿಕೃತ ಭಾಷೆಯನ್ನಾಗಿ ಘೋಷಿಸಿತು. ಈ ಕೆಳಗಿನ ಯಾವ ಭಕ್ತಿ ಪಂಥದ ಸಂತರಿಂದ ಬೋಧಿಸಲ್ಪಟ್ಟಂತಹ ಅದ್ವೈತಿಕ ಶುದ್ಧಾದ್ವೈತ ಅಥವಾ ಶುದ್ಧಾದ್ವೈತ ರಹಿತ ಎಂದು ಕರೆಯಲ್ಪಟ್ಟಿದೆ ಅಂತ ಕೇಳಿದರೆ, ಸೊ ಇಲ್ಲಿ ಸರಿಯಾದಂತಹ ಉತ್ತರವಾಗುವುದು ಆಪ್ಷನ್ ಡಿ ನೋಡಿ. ವಲ್ಲಭಾಚಾರ್ಯರು ಈ ಒಂದು ಅದ್ವೈತದ ಶುದ್ಧಾದ್ವೈತ ಅಥವಾ ಶುದ್ಧಾದ್ವೈತ ರಹಿತ ಸಿದ್ಧಾಂತದ ಪ್ರತಿಪಾದಕರಾಗಿದ್ದಾರೆ. ಕರ್ನಾಟಕದ ಕೆಳಗಿನ ಯಾವ ಜಿಲ್ಲೆಯು ಪದಾತಿಪಡೆಯ ತೊಟ್ಟಿಲು ಎಂಬ ಅಂಕಿತ ಅಥವಾ ಉಪನಾಮವನ್ನು ಹೊಂದಿದೆ ಅಂತ ಕೇಳಿದ್ದಾರೆ. ಸೊ ಇದು ಬೆಳಗಾವಿ. ಕರ್ನಾಟಕದ ಬೆಳಗಾವಿ ಜಿಲ್ಲೆಯನ್ನು ಪದಾತಿಪಡೆಯ ಒಂದು ತೊಟ್ಟಿಲು ಅಂತ ಕರೆಯಲಾಗುತ್ತದೆ. ಈ ಕೆಳಗಿನ ಮಾತುಗಳನ್ನು ಹೇಳಿದವರು ಯಾರು ಅಂತ ಕೇಳಿದ್ದಾರೆ. ಪರಿಶೀಲಿಸಿದಾಗ ಜನಸಂಖ್ಯೆಯು ಜಾಮಿತೀಯ ಅನುಪಾತದಲ್ಲಿ ಏರುತ್ತದೆ, ಜೀವನಾಧಾರವು ಮಾತ್ರ ಅಂಕಗಣಿತೀಯ ಅನುಪಾತದಲ್ಲಿ ಹೆಚ್ಚುತ್ತದೆ ಅಂತ ಕೇಳಿದ್ದಾರೆ. ಸೊ ಈ ಒಂದು ಹೇಳಿಕೆಯನ್ನು ಹೇಳಿದವರು ಮಾಲ್ತಸ್ರವರು ಏನಪ್ಪ ಅಂತಂದರೆ 1798ರಲ್ಲಿ ಏನಪ್ಪ ಜನಸಂಖ್ಯಾ ಸಿದ್ಧಾಂತದ ಪ್ರತಿಪಾದಿಸಿದ್ದಾರೆ. ಜನಸಂಖ್ಯಾ ಸಿದ್ಧಾಂತ. ಸೊ ಅದರಲ್ಲಿ ಈ ಒಂದು ಹೇಳಿಕೆಯನ್ನು ಹೇಳಿದ್ದಾರೆ. ಅವರು ಸಿದ್ಧಾಂತವನ್ನು ಪ್ರತಿಪಾದಿಸಿ ಹೇಳಿದ್ದಾರೆ. ಏನಪ್ಪ ಅಂತಂದರೆ ಪರಿಶೀಲಿಸಿದಾಗ ಜನಸಂಖ್ಯೆಯು ಜಾಮಿತೀಯ ಅನುಪಾತದಲ್ಲಿ ಏರುತ್ತದೆ ಮತ್ತು ಜೀವನಾಧಾರ ಮಾತ್ರ ಅಂಕಗಣಿತೀಯ ಅನುಪಾತದಲ್ಲಿ ಹೆಚ್ಚುತ್ತದೆ ಅಂತ. 2011ರ ಜನಗಣತಿ ಮೇರೆಗೆ ಜನಸಂಖ್ಯೆಯ ಆರೋಹಣ ಕ್ರಮದಲ್ಲಿ ಕೆಳಗಿನ ರಾಜ್ಯಗಳನ್ನು ಜೋಡಿಸಿರಿ ಅಂತ ಕೇಳಿದ್ದಾರೆ. ಸೊ ಈ ಒಂದು 2011ರ ಜನಗಣತಿ ಪ್ರಕಾರ ಜನಸಂಖ್ಯೆ ಆರೋಹಣ ಕ್ರಮದಲ್ಲಿ ಜೋಡಿಸಿ ಬರೆದಾಗ ಅತಿ ಹೆಚ್ಚು ಅಂದರೆ ಇಲ್ಲಿ ನೋಡಿ ಏನಾಗುತ್ತೆ ಅಂದರೆ ಅತಿ ಹೆಚ್ಚು ಇಲ್ಲಿ ಕಡಿಮೆ ಇರತಕ್ಕಂಥದ್ದು ಕರ್ನಾಟಕ. ಇದರಲ್ಲಿ ಅದಕ್ಕಿಂತ ಹೆಚ್ಚಿಗೆ ಇರತಕ್ಕಂಥದ್ದು ಏನಪ್ಪ ಅಂದರೆ ಪಶ್ಚಿಮ ಬಂಗಾಳ, ಅದಕ್ಕಿಂತ ಜಾಸ್ತಿ ಬಿಹಾರ, ಕೊನೆಗೆ ಆಪ್ಷನ್ ಬಿ ಆಪ್ಷನ್ ಎ ಸರಿಯಾಗುತ್ತೆ. ಕೊನೆಗೆ ಉತ್ತರ ಪ್ರದೇಶ ಅತಿ ಹೆಚ್ಚಿದೆ. ಸೊ ಅದಕ್ಕಿಂತ ಕಡಿಮೆ ಬಿಹಾರ್ ಇದೆ, ಬಿಹಾರಕ್ಕಿಂತ ಕಡಿಮೆ ಪಶ್ಚಿಮ ಬಂಗಾಳ ಇದೆ, ಪಶ್ಚಿಮಕ್ಕಿಂತ ಕಡಿಮೆ ಕರ್ನಾಟಕ ಇದೆ. ನೆಕ್ಸ್ಟ್,
ಈ ಹೇಳಿಕೆಗಳನ್ನ ಪರಿಗಣಿಸಿ ರೀಗರ್ ಮಣ್ಣು ಅಧಿಕವಾದ ಫಲವತ್ತಾಗಿದೆ ಅನ್ನೋದು ಸರಿಯಾಗಿದೆ. ರೀಗರ್ ಮಣ್ಣು ಅತಿ ಹೆಚ್ಚಾಗಿ ಫಲವತ್ತತೆಯನ್ನು ಕೊಂಡಿರುತ್ತೆ. ಮತ್ತು ರೀಗರ್ ಮಣ್ಣು ಸಿಟ್ರಸ್ ಹಣ್ಣುಗಳನ್ನು ಉತ್ತಮ ಅಂದರೆ ಲಿಂಬೆ ಹಣ್ಣುಗಳಿಗೆ ಅತಿ ಹೆಚ್ಚು ಉತ್ತಮವಾಗುತ್ತೆ. ಅದಕ್ಕೋಸ್ಕರ ಬಿಜಾಪುರದಲ್ಲಿ ಲಿಂಬೆ ಹಣ್ಣು ಜಾಸ್ತಿ ಬೆಳೀತಾರೆ. ಯಾಕಪ್ಪ ಅಂತಂದರೆ ಅದರಲ್ಲಿ ರೀಗರ್ ಮಣ್ಣು ಕಂಡು ಬರುತ್ತೆ. ಇನ್ನು ರೀಗರ್ ಮಣ್ಣು ಲೆಗ್ಯುಮಿನಸ್ ಬೆಳೆಗಳನ್ನು ಸೂಕ್ತವಾಗಿದೆ, ಇದು ಕೂಡ ಸರಿಯಾಗಿದೆ. ಸೊ ಇಲ್ಲಿ 3 ಹೇಳಿಕೆಗಳು ಸರಿಯಾಗಿರ್ತವೆ. ಎ ಬಿ ಸಿ ಮಾತ್ರ ಕೊಟ್ಟಿದ್ದಾರೆ, ಕೊಡಬಾರ್ದಿತ್ತು. ಎ ಬಿ ಸಿ 3 ಸರಿಯಾಗಿದ್ದಾವೆ. ಆಯುರ್ವೇದ ಎಂಬುದರ ಸಾಹಿತ್ಯಿಕ ಅರ್ಥವು ಜೀವನದ ವಿಜ್ಞಾನವಾಗಿದ್ದು ಇದು ಪುರಾತನ ವೈದ್ಯಕೀಯ ವಿಜ್ಞಾನವಾಗಿದ್ದು ಭಾರತದಲ್ಲಿ ಸಾವಿರಾರು ವರ್ಷಗಳ ಹಿಂದೆ ಅಭಿವೃದ್ಧಿ ಹೊಂದಿತು. ಆಯುರ್ವೇದದ ಸ್ಥಾಪಕರಲ್ಲಿ ಒಬ್ಬರು ಯಾರು ಅಂತ ಕೇಳಿದರೆ, ಸೊ ಈ ಕೆಳಗಿನವರಲ್ಲಿ ಚರಕನು ಆಯುರ್ವೇದದ ಸ್ಥಾಪಕರಲ್ಲಿ ಒಬ್ಬರಾಗಿದ್ದಾರೆ, ಫೇಮಸ್. ಇನ್ನು ಪಟ್ಟಿ 1ರಲ್ಲಿನ ರೈಲ್ವೆ ವಲಯಗಳೊಂದಿಗೆ ಪಟ್ಟಿ 2ರಲ್ಲಿನ ಅವುಗಳ ಕೇಂದ್ರ ಸ್ಥಾನಗಳನ್ನು ಹೊಂದಿಸಿರಿ ಅಂತ ಕೇಳಿದರೆ, ಸೊ ಈ ಹೊಂದಿಸಿ ಬರೆದಾಗ ಮಧ್ಯ ರೈಲ್ವೆ ವಲಯ ಮುಂಬೈಯಲ್ಲಿ ಕಂಡುಬರುತ್ತೆ. ಮಧ್ಯ ರೈಲ್ವೆ ವಲಯ ಮುಂಬೈ. ಸೊ ಅದೇ ರೀತಿಯಾಗಿ 2ನೇದು ಪೂರ್ವ ರೈಲ್ವೆ ವಲಯ. ಇದು ಎಲ್ಲಿಪ್ಪ ಅಂತಾರೆ ಹಾಜಿಪುರ ಪೂರ್ವ ರೈಲ್ವೆ ವಲಯ ಆಗುತ್ತೆ. ಇನ್ನು ದಕ್ಷಿಣ ಮಧ್ಯ ರೈಲ್ವೆ ವಲಯ ಯಾವುದಪ್ಪ ಅಂತಂದರೆ ಇದು ಸಿಕಂದರಾಬಾದ್. ದಕ್ಷಿಣ ಮಧ್ಯ ರೈಲ್ವೆ ವಲಯ ಸಿಕಂದರಾಬಾದ್ ಆಗುತ್ತೆ. ಇನ್ನು ಪಶ್ಚಿಮ ಮಧ್ಯ ರೈಲ್ವೆ ವಲಯ ಯಾವುದಪ್ಪ ಅಂತಂದರೆ ಇದು ಜಬಲ್ಪುರ್ ಪಶ್ಚಿಮ ಮಧ್ಯ ರೈಲ್ವೆ ವಲಯ. ಇದಕ್ಕೋಸ್ಕರ ಇಲ್ಲಿ ಸರಿ ಹೊಂದತಕ್ಕಂಥದ್ದು ಆಪ್ಷನ್ ಎ ನೋಡಿ, ಎ ಸರಿಯಾಗಿದೆ, ಆಪ್ಷನ್ ಎ ಸರಿಯಾಗಿದೆ. ನೆಕ್ಸ್ಟ್ ಇಲ್ಲಿ ಕೂಡ ಏನು ಕೇಳಿದ್ದಾರೆ, ಸೊ ಪಟ್ಟಿ 1ರಲ್ಲಿನ ಕೃಷಿ ವಲಯಗಳನ್ನು ಪಟ್ಟಿ 2ರಲ್ಲಿನ ಜಿಲ್ಲೆಗಳೊಂದಿಗೆ ಅವುಗಳು ಕರ್ನಾಟಕದ ರಾಜ್ಯದ ಯಾವ ಕೃಷಿ ವಲಯದಡಿ ಬರುವುದು ಅದಕ್ಕನುಗುಣವಾಗಿ ಹೊಂದಿಸಿರಿ ಅಂತ ಕೇಳಿದ್ದಾರೆ. ಸೊ ಕರಾವಳಿ ಅಥವಾ ಕಡಲ ತೀರ ವಲಯ. ಸೊ ಕರಾವಳಿ ಮತ್ತು ಕಡಲ ತೀರ ವಲಯದಲ್ಲಿ ಕಂಡು ಬರ್ತಕ್ಕಂಥದ್ದು ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ. ಈ 3 ಜಿಲ್ಲೆಗಳು ಕರಾವಳಿಯಲ್ಲಿ ಕಂಡು ಬರುತ್ತೆ. ಇನ್ನು ಈಶಾನ್ಯ ಶುಷ್ಕ ವಲಯ ಯಾವುದಪ್ಪ ಅಂತಂದರೆ ಗುಲ್ಬರ್ಗ, ರಾಯಚೂರು, ಯಾದಗಿರಿ ಇವು 3 ಜಿಲ್ಲೆಗಳು ಈಶಾನ್ಯ ಶುಷ್ಕ ವಲಯದಲ್ಲಿ ಕಂಡುಬರುತ್ತೆ. ಉತ್ತರ ಪರಿವರ್ತನಾ ವಲಯದಲ್ಲಿ ಏನಪ್ಪ ಅಂದರೆ ಬೆಳಗಾವಿ, ಧಾರವಾಡ, ಹಾವೇರಿ, ಗದಗ ಇವೆಲ್ಲವೂ ಉತ್ತರ ಪರಿವರ್ತನಾ ವಲಯದಲ್ಲಿ ಕಂಡುಬರುತ್ತೆ. ದಕ್ಷಿಣ ಶುಷ್ಕ ವಲಯ ಇಲ್ಲಿ ಏನಪ್ಪ ಅಂದ್ರೆ ಹಾಸನ, ತುಮಕೂರು, ಮಂಡ್ಯ, ಮೈಸೂರು, ಚಾಮರಾಜನಗರ ಇವೆಲ್ಲ ದಕ್ಷಿಣ ಶುಷ್ಕ ವಲಯದಲ್ಲಿ ಕಂಡುಬರ್ತವೆ. ಸೊ ಅದಕ್ಕೋಸ್ಕರ ಸರಿ ಹೊಂದತಕ್ಕಂಥದ್ದು ಆಪ್ಷನ್ ಡಿ ಸರಿಯಾಗಿದೆ. ನೆಕ್ಸ್ಟ್ ಪಟ್ಟಿ 1ರಲ್ಲಿನ ಅನ್ವೇಷಣೆಗಳು ಮತ್ತು ಪಟ್ಟಿ 2ರಲ್ಲಿನ ಅನ್ವೇಷಕರುಗಳನ್ನು ಹೊಂದಿಸಿರಿ ಅಂತ ಕೇಳಿದರೆ, ಸೊ ಅಮೇರಿಕಾವನ್ನು ಕಂಡುಹಿಡಿದವರು ಯಾರಪ್ಪ ಅಂದ್ರೆ ಕೊಲಂಬಸ್ ಅಮೇರಿಕ ಕಂಡುಹಿಡಿದಿದ್ದಾನೆ. ಉತ್ತರ ಧ್ರುವವನ್ನು ಕಂಡುಹಿಡಿದವರು ಯಾರಪ್ಪ ಅಂತಂದ್ರೆ ರಾಬರ್ಟ್ ಪೇರಿ, ಉತ್ತರ ಧ್ರುವ. ಇನ್ನು ದಕ್ಷಿಣ ಧ್ರುವವನ್ನು ಕಂಡುಹಿಡಿದವರು ಯಾರಪ್ಪ ಅಂತಂದರೆ ಅಮುಂಡ್ಸನ್ ದಕ್ಷಿಣ ಧ್ರುವ. ಗ್ರಹೀಯ ಚಲನೆಯನ್ನು ಕಂಡುಹಿಡಿದವರಪ್ಪ ಕೆಪ್ಲರ್. ಸೊ ಅದಕ್ಕೋಸ್ಕರ ಸರಿ ಹೊಂದತಕ್ಕಂಥದ್ದು ಆಪ್ಷನ್ ಇಲ್ಲಿ ಸಿ ಸರಿಯಾಗುತ್ತೆ. ಸೊ ಇಲ್ಲಿಗೆ ನಮ್ಮ ಇವತ್ತಿನ ಪ್ರಶ್ನೆ ಪತ್ರಿಕೆ ಡಿಸ್ಕಷನ್ ಮುಕ್ತಾಯಗೊಂಡಿದೆ. ಕೊನೆವರೆಗೂ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತು ಡಿಸ್ಕ್ರಿಪ್ಷನ್ ಒಳಗೆ ನಮ್ಮ ಚಾನಲ್ ಇನ್ಸ್ಟಾ, ಫೇಸ್ಬುಕ್, ವಾಟ್ಸಪ್ ಮತ್ತು ಥ್ರೆಡ್ಸ್ ಲಿಂಕನ್ನು ಕೂಡ ಫಾಲೋ ಮಾಡಿಕೊಡ್ರಿ. ಮತ್ತು ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಏನಾದರೂ ತಪ್ಪು ಅನಿಸಿದರೆ ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು ಸೋ ಮಚ್.